ಕನ್ನಡ ಕಾಯಕದ ಕಣ್ಮಣಿಗಳು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಎಚ್ ಶಿವರಾಮೇಗೌಡ. ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಆದಂಥ ಕನ್ನಡ ಸಾಹಿತ್ಯ ಪರಿಷತ್ ಅದರ ಗದ್ದುಗೆಯನ್ನು ನವೆಂಬರ್ ಮಾಸದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಭಾಳಷ್ಟು ಮಂದಿ ಸ್ಪರ್ಧಿಸಿದ್ದಾರೆ. ಅದರಲ್ಲಿ ವಿಶೇಷವಾದ ವ್ಯಕ್ತಿ, ನಮ್ಮೆಲ್ಲರ ನೆಚ್ಚಿನ ಒಂದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆಯನ್ನು ಸದಾ ಜಾಗೃತಿಗೊಳಿಸ್ತಿರ್ತಕ್ಕಂಥ ನಮ್ಮ ಪ್ರೀತಿಯ ಡಾಕ್ಟರ್ ಮಹೇಶ್ ಜೋಶಿ ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸರ್, ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಈಗಾಗಲೇ ಹೇಳ್ದಂಗೆ ಅದು ಸಮಸ್ತ ಕನ್ನಡಿಗರ ಒಂದು ಪ್ರಾತಿನಿಧಿಕ ಸಂಸ್ಥೆ. ಅದು ಎಲ್ಲದಕ್ಕಿಂತ ಈಗ ಯಾವುದೋ ಒಂದು ಮುಖ್ಯಮಂತ್ರಿ ಆಗಿರಲಿ, ಯಾರೇ ಆಗಿರಲಿ, ಅವೆಲ್ಲ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿ ಬಂದಿರ್ತಾರೆ. ಆದರೆ ಸಮಸ್ತ ಕನ್ನಡಿಗರನ್ನ ಪ್ರತಿನಿಧಿಸ್ತಕ್ಕಂಥ ಆ ಜಾಗಕ್ಕೆ ತಾವು ಅಪೇಕ್ಷೆಯನ್ನು ಪಟ್ಟಿದ್ದೀರಾ. ಅದರಲ್ಲಿ ಶುಭವಾಗಲಿ ಅಂತ ಮೊದಲನೇ ಮಾತನ್ನು ಹೇಳ್ತಾ, ತಮ್ಮ ಕಾರ್ಯವೈಖರಿಗಳು ಸಾಹಿತ್ಯ ಪರಿಷತ್ತಿನ ಆ ಒಂದು ಜವಾಬ್ದಾರಿ ಯಾವ ರೀತಿ ನಿರ್ವಹಿಸ್ತೀರಾ ಅಂತಕ್ಕಂಥದ್ದನ್ನು ನಾನು ಮೊದಲು ನಿಮ್ಮಲ್ಲಿ ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆಪಡ್ತೀನಿ. ಮೊಟ್ಟ ಮೊದಲನೇದಾಗಿ ತಾವು ಶೀರ್ಷಿಕೆಯನ್ನು ಇಟ್ಟಿದ್ದೀರಿ, ಕನ್ನಡ ಕಾಯಕದ ಕಣ್ಮಣಿಗಳು ಅಂತಕ್ಕಂಥ ಶೀರ್ಷಿಕೆ ಬಹಳ ಗೌರವದಿಂದ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ದುಡಿದಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಕನ್ನಡದ ಕಾಯಕದ ಕಣ್ಮಣಿಗಳು. ಈ ಕಾಯಕಕ್ಕೆ, ಕಾಯಕ ಅಂತಂದರೆ ಕೆಲಸ ಅಂತಕ್ಕಂಥದ್ದು, ನಿಸ್ವಾರ್ಥತೆಯಿಂದ ಮಾಡ್ತಕ್ಕಂಥದ್ದಕ್ಕೆ ಕಾಯಕ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ. ಕೆಲಸಕ್ಕೂ ಕಾಯಕಕ್ಕೂ ಭಾಳ ವ್ಯತ್ಯಾಸ ಇದೆ. ಕಾಯಕ ಅಂತಂದರೆ ಸ್ವ ಇಚ್ಛೆಯಿಂದ ನಿಸ್ವಾರ್ಥತೆಯಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ಕಾಯಕ ಅಂತ ಹೇಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಸಹಿತ ಪ್ರಾರಂಭ ಆಗಿರ್ತಕ್ಕಂಥದ್ದು ಆ ಕಾಯಕದ ದೃಷ್ಟಿಯಿಂದ. 1915ರಲ್ಲಿ ಮೇ 5ನೇ ತಾರೀಕಿಗೆ ಇಡೀ ರಾಜವಂಶದಲ್ಲಿ, ಮೈಸೂರಿನ ರಾಜವಂಶದಲ್ಲಿ ಒಬ್ಬರೇ ಒಬ್ಬ ರಾಜನಿಗೆ ಮಹಾತ್ಮ ಗಾಂಧೀಜಿಯವರು ರಾಜ ಋಷಿಗಳು ಅಂತ ಕರೀತಾರೆ. ಅವರ ಆಡಳಿತ ಋಷಿಗಳ ತರಹ ಇತ್ತು. ಅವರ ಆಡಳಿತದಲ್ಲಿ ಮೈಸೂರು ಮಾದರಿಯ ಸಂಸ್ಥೆ. ಅಂತಹ ರಾಜ ಋಷಿಗಳಾಗಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತು. ಇದಕ್ಕೆ ಮುಂದಾಲೋಚನೆಯನ್ನು, ಜೊತೆಗೆ ಅವರಿಗೆ ಶಕ್ತಿಯನ್ನು ನೀಡಿರ್ತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಮುಂದೆ ಅದಕ್ಕೆ ಒಂದು ಸ್ಥಿರತೆಯನ್ನು ತಂದುಕೊಟ್ಟಿರ್ತಕ್ಕಂಥವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಹಾಗಾಗಿ 3 ಆಧಾರ ಸ್ತಂಭಗಳು. ಈ ಆಧಾರ ಸ್ತಂಭಗಳ ಮೇಲೆ ಬೃಹತ್ತಾಗಿರ್ತಕ್ಕಂತಹ, ಬೆಳೀತಾ ಇರ್ತಕ್ಕಂತಹ, ನೋಡಿ ಇಡೀ ವಿಶ್ವದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತೀವಿ, 106 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ, ಜೊತೆಗೆ ಬೆಳೀತಾ ಇರ್ತಕ್ಕಂತಹ, ತಟಸ್ಥವಾಗಿಲ್ಲ, ಇದು ಹರಿತಾ ಇರ್ತಕ್ಕಂಥದ್ದು. ಆಮೇಲೆ ಇದು ಹೇಗೆ ಹರಿತಾ ಇದೆ ಅಂದರೆ ವಿಸ್ತರಣೆಯನ್ನು ಮಾಡ್ತಾ 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 ಹೋಗ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಕನ್ನಡಿಗರಿಗೆ ಮತ್ತು ಕರ್ನಾಟಕ ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಅಂತಕ್ಕಂಥದ್ದು. ಈ ಏಕೈಕ ಪ್ರಾತಿನಿಧಿಕ ಸಂಸ್ಥೆಗೆ ಎಂತಹ ಗೌರವ ಇತ್ತು, ಎಂತಹ ಘನತೆ ಇತ್ತು, ಎಂತಹ ವಿಶ್ವಾಸ ಇತ್ತು. ಜನರು ಇವತ್ತೂ ಸಹಿತ ವಿಶ್ವಾಸ ಇಟ್ಟಿರ್ತಕ್ಕಂತಹ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್. ಖಂಡಿತ. ಆ ನಿಟ್ಟಿನಲ್ಲಿ ನಾನು ನಿಮ್ಮ ಬಗ್ಗೆ, ನಾನು ಕನ್ನಡದ ಬಗ್ಗೆ ನೀವೇನು ಮಾಡ್ತೀರಿ ಕಷ್ಟ, ನಾನು ಚಿಕ್ಕವನಾಗ್ತೀನಿ. ಯಾಕಂದರೆ ನೀವು ಈಗಾಗಲೇ ಕನ್ನಡ ಕಾಯಕವನ್ನು ತಾವು ಯಾವ ರೀತಿ ಮಾಡಿದ್ದೀರಾ ಅಂತ ಇಡೀ ರಾಜ್ಯದ ಜನರು ಗುರುತಿಸಿದ್ದಾರೆ. ನಿಮ್ಮ ಒಂದು ಏನು ತಟ್ಟಂತ ಹೇಳಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಅದರಲ್ಲಿ ನೀವು ಕನ್ನಡ ಪುಸ್ತಕಗಳನ್ನೇ ಮಾತ್ರ ಕೊಡ್ತಾ ಇದ್ದೀರಿ. ಇದು ನಿಮ್ಮ ಕನ್ನಡ ಸೇವೆನ ಸ್ವಲ್ಪ ಮಟ್ಟಿಗೆ ಗುರುತಿಸುವಂಥ ಕೆಲಸ. ಅದಲ್ಲದೆ ಇಡೀ ಸಾಂಸ್ಕೃತಿಕವಾಗಿ ಆ ಮಂಜುಳವಿ ಮೊದಲ ಗಾನ ಅಂತಕ್ಕಂಥ ಕಾರ್ಯಕ್ರಮನ ಇಡೀ ರಾಜ್ಯಲ್ಲ, ದೇಶ ವಿದೇಶಗಳಲ್ಲೂ ಆ ಕಾರ್ಯಕ್ರಮ ನೋಡುವಂಥ ಒಂದು ಕನ್ನಡದ ಪ್ರೇಕ್ಷಕರನ್ನ ಸೃಷ್ಟಿ ಮಾಡಿದ್ರಿ. ಅದರಿಂದ ನಿಮ್ಮ ಕನ್ನಡದ ಕಾಯಕದ ಬಗ್ಗೆ ನಮ್ಗೆ ಯಾವ ರೀತಿಯ ಅನುಮಾನ ಇಲ್ಲ. ಆದರೆ ಜವಾಬ್ದಾರಿಗಳ ಬಗ್ಗೆ ಮಾತಾಡಬೇಕಾಗುತ್ತೆ ಸರ್. ತಾವು IAS ಅಧಿಕಾರಿ ಇದ್ದಂಥವ್ರು, ಬೆರಳೆಣಿಕೆಯಷ್ಟು ಮಾತ್ರ ಕನ್ನಡದ IAS ಅಧಿಕಾರಿಗಳು ಸಿಗೋದು. ಅದರಲ್ಲಿ ಕನ್ನಡದ ಇಚ್ಛಾಶಕ್ತಿ ಇರ್ತಕ್ಕಂಥ ಅಧಿಕಾರಿಗಳು ನೀವೊಬ್ಬರು. ಅದು ಭಾಳ ನನಗೆ ಸಂತೋಷ ಆಗುತ್ತೆ. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಅಗಾಧ. ನಾನು ಹೇಳಿದೆ, ಅಲ್ಲೇನು ಯಾವುದೇ ರೀತಿಯ ಲಾಭಗಳಿಲ್ಲ, ಏನೂ ಇಲ್ಲ, ಆದರೆ ಜವಾಬ್ದಾರಿ ಜಾಸ್ತಿ ಇದೆ. ಅದು ಎಲ್ಲರಿಗಿಂತ ದೊಡ್ಡ ಜವಾಬ್ದಾರಿ ಹೊತ್ತಂಥವ್ರು ಕನ್ನಡ ಸಾಹಿತ್ಯ ಪರಿಷತ್ತು. ಈಗಾಗಲೇ ಅನೇಕ ಜನರಲ್ಲಿ ಅಪನಂಬಿಕೆಗಳನ್ನು ಉಂಟಾಕಿದೆ. ಎಲ್ಲೋ ಒಂದು ಕಡೆ ನೀವು ಹೇಳಿದ್ರಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಮೈಸೂರು ಮಹಾರಾಜರು, ಸರ್ ಎಂ ವಿಶ್ವೇಶ್ವರಯ್ಯ ಮಾಡಿದಂಥದ್ದು.
ಎಲ್ಲ ಒಂದು ಕಡೆ ಅದಕ್ಕೆ ಉತ್ತರ ಭಾಗ, ದಕ್ಷಿಣ ಭಾಗ, ಇಲ್ಲ ಮೈಸೂರು ಪ್ರಾಂತ್ಯ, ಈ ಭಾಗ ಅಂತೇಳಿ ವಿಂಗಡಣೆ ಆಗ್ತಕ್ಕಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಬೆಳೀತಿದೆ. ಅದು ಸಮಗ್ರ ಐಕ್ಯತೆ ಕರ್ನಾಟಕಕ್ಕೆ, ಏಕೀಕರಣಕ್ಕೆ ದುಡಿದಂಥವ್ರಿಗೆ ಒಂದು ರೀತಿ ನಾವು ದ್ರೋಹ ಬಗ್ದಂಗಲ್ವ ಅಂತಕ್ಕಂಥ ಮಾತನ್ನು ಕೇಳಕ್ಕೆ ಖಂಡಿತವಾಗಿಯೂ ಈ ಪ್ರಾದೇಶಿಕತೆ ಅಂತಿದೆಯಲ್ಲ, ಅದು ನಿಜವಾಗಿಯೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶಕ್ಕೆ ಕೊಡಲಿ ಪೆಟ್ಟವನ್ನು ಹಾಕ್ತಕ್ಕಂಥದ್ದು. ಯಾರೇ ನಾನು ಆ ಭಾಗದವನು, ಈ ಭಾಗದವನು, ನಾನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಅಂತಂದರೆ ಮೊಟ್ಟ ಮೊದಲನೇದಾಗಿ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶವನ್ನೇ ತಿಳ್ಕೊಂಡಿಲ್ಲ ಅಂತ. ಯಾಕಂದ್ರೆ ಇತ್ತೀಚೆಗೆ ರಾಜಕಾರಣಿಗಳು ಒಬ್ಬ ಉತ್ತರ ಕರ್ನಾಟಕ ತುಂಡರಿಸಿ ಅಂತಾನೆ, ಮೊನ್ನೊಬ್ಬ ರಾಯಚೂರಲ್ಲಿ ತೆಲಂಗಾಣ ಕೊಟ್ಬಿಡಿ ರಾಯಚೂರನ್ನ ಅಂತಕ್ಕಂಥ ಮಾತನಾಡ್ತಾರೆ. ಹಾಗಾಗಿ ಬಹಳ ವಿನಯದಿಂದ, ಬಹಳ ಒಂದು ಕಡೆ ವಿನಯತೆ ಇದೆ, ಇನ್ನೊಂದು ಕಡೆ ಹೆಮ್ಮೆ ಇದೆ, ಎರಡನ್ನೂ ಮಿಶ್ರಣ ಮಾಡ್ತಾ ಹೇಳ್ತಕ್ಕಂಥದ್ದು ಕನ್ನಡಿಗರಿಗೆ. ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಿರ್ತಕ್ಕಂತಹದ್ದು ಕನ್ನಡಿಗ, ಕರ್ನಾಟಕ. ಇದರ ಜೊತೆಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರ್ತಕ್ಕಂತಹ ನಿಬಂಧನೆಗಳಲ್ಲೇ ಓದ್ತಕ್ಕಂಥದ್ದು. ಯಾಕಂದರೆ ಭಾಳ ಜನ ಇವತ್ತು ನಿಬಂಧನೆಗಳನ್ನು ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಕನ್ನಡದ ಭಾಷೆ, ಕನ್ನಡದ ಸಾಹಿತ್ಯ, ಕನ್ನಡದ ಕಲೆ, ಕನ್ನಡದ ಸಂಸ್ಕೃತಿ ಹಾಗೂ ಜನಪದ, ಇವುಗಳ ರಕ್ಷಣೆ, ಪ್ರಸಾರ ಮತ್ತು ಅಭಿವೃದ್ಧಿ ಆಗ್ತಕ್ಕಂತಹದ್ದು ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಏಕೀಕರಣಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಭೌಗೋಳಿಕವಾಗಿ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಹೇಳ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಜೊತೆಗೆ ಭಾವನಾತ್ಮಕವಾಗಿರ್ತಕ್ಕಂಥ ಏಕೀಕರಣ ಆಗಬೇಕು. ಈಗ ನೀವು ಸಾಹಿತ್ಯ ಪರಿಷತ್ತು ಹೇಳಿದ್ರಿ, ಅದು ಬೇರೆ ಸಾಹಿತ್ಯ ಅಲ್ಲ, ಕಲೆ, ಸಾಂಸ್ಕೃತಿಕ ಹಾಗೂ ಜನಪದ ಅಂತ ಇವೆಲ್ಲವೂ ಒಗ್ಗೂಡಿದ್ರೆ ಸಾಹಿತ್ಯ ಪರಿಷತ್ ಬಲ ಆಗ್ತದೆ ಅಂತ. ಯಾಕಂದರೆ ಏಕೀಕರಣಕ್ಕೆ ಉದಯವಾಗಲಿ ಕನ್ನಡ ನಾಡು ಅಂತಕ್ಕಂಥ ಹುಯಿಲ್ಗೋಳ ನಾರಾಯಣರವರ, ಆಲೂರು ವೆಂಕಟರಾಯರ ಒಂದು ನುಡಿಗಳನ್ನ ನೆನೆಸ್ಕೋತಾ ಇದ್ವಿ. ಇನ್ನೂ ನಾವು ಉದಯವಾಗಲಿ, ಇವತ್ತಿಗೂ ಗಡಿ ಭಾಗಕ್ಕೆ ಹೋರಾಟ ಮಾಡ್ತೀವಿ, ಭಾಷೆಗೆ ಹೋರಾಟ ಮಾಡ್ತೀವಿ, ಜಲಕ್ಕೆ ಹೋರಾಟ ಮಾಡ್ತೀವಿ. ಇಂಥ ನಿಟ್ಟಿನಲ್ಲಿ ಯಾಕಂದ್ರೆ ನನಗೆ ಈ ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ರಾಜ್ಯವನ್ನು ತುಂಡರಿಸುವಂಥ ಮಾತುಗಳಾಡ್ತಾರಲ್ಲ, ಅಲ್ಲಿ ಸಾಹಿತ್ಯ ಪರಿಷತ್ತು ಒಂದು ಗಟ್ಟಿತನದ ನಿಲುವನ್ನು ತಗೋಬೇಕು ಅಂತಕ್ಕಂಥದ್ದು ಪ್ರಾತಿನಿಧಿಕ ಸಂಸ್ಥೆಗೆ ನನ್ನ ಅಭಿಪ್ರಾಯ. ಖಂಡಿತವಾಗಿಯೂ ನನ್ನ ಅವಧಿಯಲ್ಲಿ ನಾನು ಗೆಲ್ಲುತ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಖಂಡಿತ ವಿಶ್ವಾಸ ಹೇಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ನಾನು ಮಾಧ್ಯಮ 35 ವರ್ಷಗಳ ಕಾಲ ನಾನು ಮಾಧ್ಯಮದಲ್ಲಿ ಸೇವೆಯನ್ನು ಮಾಡಿದ್ದೀನಿ. ಯಾವುದೇ ಆಧಾರ ಇಲ್ಲದೆ, ಅಂಕಿಅಂಶಗಳಿಲ್ಲದೆ ನಾನು ಮಾತನಾಡೋದಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ತಾವೇನು ಹೇಳಿದ್ರಿ, ಈ ಏಕೀಕರಣ ಆಗಿರ್ತಕ್ಕಂತಹದ್ದು ಮುಖ್ಯ ಉದ್ದೇಶ. ಅದರ ಜೊತೆಗೆ ನಾನು ಹೇಳಿದೆ, ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ನಾವು ಒಂದಾಗಬೇಕು ಅಂತಕ್ಕಂಥದ್ದು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾರು ಬರ್ತಕ್ಕಂಥವ್ರು ಅಥವಾ ಯಾರು ಸ್ಪರ್ಧೆಯನ್ನು ಮಾಡ್ತಕ್ಕಂಥವ್ರು ನಾನು ಆ ಭಾಗವನ್ನು ಪ್ರತಿನಿಧಿಸ್ತೀನಿ, ಈ ಭಾಗವನ್ನು ಪ್ರತಿನಿಧಿಸ್ತೀನಿ ಅಂತ ಅಂದರೆ ಅಲ್ಲ. ನಾನು ಹೇಳ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದ್ರೋಹವನ್ನು ಮಾಡ್ತಾರೆ, ಕನ್ನಡಕ್ಕೆ ದ್ರೋಹ. ಆಮೇಲೆ ಒಂದೇ ಒಂದು ಸರ್, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನೀವು ನೋಡಿ, ಇತಿಹಾಸವನ್ನು ನೋಡಿ, ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸರ್, ತಾವು ಕರ್ನಾಟಕದ ಮೊಟ್ಟ ಮೊದಲನೆಯ ಮೊಹಮ್ಮದಿಯ ಸಂತ ಕವಿ ಶರೀಫರ, ನಾನು ಅದನ್ನು ಈಗ ಹೇಳ್ತಾ ಇದ್ದೆ ಸರ್, ನಾನು ಅಲ್ಲಿಗೆ ಬರ್ತಾ ಇದ್ದೆ. ತಾವು ನಿಮ್ಮ ಕನ್ನಡದ ಬಗ್ಗೆ, ನಿಮ್ಮ ಕನ್ನಡ ನಾನು ಆಗಲೇ ಹೇಳಿದೆ, ಯಾವುದೇ ಅಪನಂಬಿಕೆ ಇಲ್ಲ. ಯಾಕಂದರೆ ನೀವು ನಿಮ್ಮ ರಕ್ತದಲ್ಲೇ, ನೀವು ಈಗಾಗಲೇ ಕರ್ನಾಟಕದಲ್ಲಿರ್ತಕ್ಕಂಥ ಸಕಲ ಬಿರುದುಗಳನ್ನ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದೀರಾ, ಕೆಂಪೇಗೌಡ ಪ್ರಶಸ್ತಿ ಪಡೆದಿದ್ದೀರಾ, ನಾಡೋಜ ಪ್ರಶಸ್ತಿನ ಪಡೆದಿದ್ದೀರಾ, ಇನ್ನೂ ಅನೇಕ ಘನವೆತ್ತ ಪ್ರಶಸ್ತಿ ಪಡೆದಿದ್ದೀರಾ ಅನ್ನೋಕ್ಕಿಂತ ಆ ಪ್ರಶಸ್ತಿಗಳ ಮೌಲ್ಯ ಜಾಸ್ತಿ ಆಗಿದೆ. ಅಂಥದ್ದೆಲ್ಲ ಬಂದವ್ರಿಗೆ ನಾನು ಈ ರೀತಿ ನಿಮ್ಮನ್ನ ಕನ್ನಡ ಅದರಲ್ಲಿ ಏನು ಅಂತಂದರೆ, ಒಬ್ಬ ಪತ್ರಿಕಾ ವರದಿಗಾರ ನಾನು ಕೇಳಿದಾಗ ನಾನು ಭಾಳ ಸ್ಪಷ್ಟವಾಗಿ ಉತ್ತರ ಕೊಟ್ಟೆ. ಸರ್, ನೀವು ಸಹಜವಾಗಿ ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸ್ತೀರಾ ಅಂತ ಕೇಳಿದ್ರು ನನಗೆ. ನಾನು ಅವಾಗ ಹೇಳಿರ್ತಕ್ಕಂಥ ಉತ್ತರವನ್ನು ತಮಗೆ ಮತ್ತೆ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು, ನನ್ನ ನಿಲುವು ಏನಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕು ಅಂತಕ್ಕಂಥದ್ದು. 2 ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು, ಅದು ಸಮಂಜಸವಾಗಿರೋದ್ರಿಂದ, ಅಂದರೆ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅನ್ನುವಂಥದ್ದು. ಆತ್ಮೀಯರೇ, ನಾನು ಉತ್ತರ ಕರ್ನಾಟಕದವನು ಅಲ್ಲ, ದಕ್ಷಿಣ ಕರ್ನಾಟಕದವನು ಅಲ್ಲ, ಮಧ್ಯ ಕರ್ನಾಟಕದವನು ಅಲ್ಲ, ಕಲ್ಯಾಣ ಕರ್ನಾಟಕದವನು ಅಲ್ಲ,
ಅಥವಾ ನಾನು ಕರಾವಳಿ ಕರ್ನಾಟಕದವನಲ್ಲ, ಅಖಂಡ ಕರ್ನಾಟಕದ ಪ್ರತಿನಿಧಿಯಾಗಿ ಕನ್ನಡಿಗನಾಗಿ ನಾನು ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಮೊದಲನೇದಾಗಿ. ಎರಡನೇದು ಇನ್ನೊಂದು ಕೇಳಿದ್ರು, ಇದನ್ನು ನಾನೇ ಸ್ಪಷ್ಟೀಕರಣ ಕೊಟ್ಟುಬಿಡ್ತೀನಿ. ಸರ್, ನೀವು ಗೆಲ್ತಕ್ಕಂಥದ್ದು ನಮ್ಮ ಸಮೀಕ್ಷೆಯಿಂದ ತಿಳಿದು ಬರ್ತಾ ಇದೆ, ಆದರೆ ಗೆದ್ದ ಮೇಲೆ ನೀವು ಎಡಪಂಥಕ್ಕೆ ಸೇರ್ತಿರೋ ಬಲಪಂಥಕ್ಕೆ ಸೇರ್ತಿರೋ? ಯಾಕಂದರೆ ಅತಿ ಹೆಚ್ಚು ಸಾಹಿತಿಗಳಿರ್ತಕ್ಕಂಥದ್ದು, ಅದರಲ್ಲೂ ಸಹಿತ ದಲಿತ ಸಾಹಿತಿಗಳು, ಬಂಡಾಯ ಸಾಹಿತಿಗಳು, ಬುದ್ಧಿಜೀವಿಗಳು ಅಂದ್ಕೊಂಡಿರೋರು ಎಡಪಂಥಕ್ಕೆ ವಾಲಿದ್ದಾರೆ. ಇವತ್ತು ಸರ್ಕಾರ ಇರ್ತಕ್ಕಂಥದ್ದು ಬಲಪಂಥೀಯ ಸರ್ಕಾರ. ಹಾಗಾಗಿ ಸರ್ಕಾರವನ್ನು ಓಲೈಸೋದಕ್ಕೋಸ್ಕರವಾಗಿ ನೀವು ಬಲಪಂಥಕ್ಕೆ ಹೋಗ್ತಿರೋ ಅಥವಾ ಸಾಹಿತಿಗಳನ್ನು ಓಲೈಸೋದಕ್ಕೋಸ್ಕರ ಎಡಪಂಥಕ್ಕೆ ಹೋಗ್ತಿರೋ ಅಂದಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ತು ತಮ್ಮ ಮುಂದೆ ಭಾಳ ಸ್ಪಷ್ಟತೆಯಿಂದ ನಿಶ್ಚಲತೆಯಿಂದ ಹೇಳ್ತಕ್ಕಂಥದ್ದು, ನಾನು ಎಡಪಂಥದವನೂ ಅಲ್ಲ, ಬಲಪಂಥದವನಲ್ಲ, ಮೇಲ್ಪಂಥದವನಲ್ಲ, ಕೆಳಗಡೆ ಪಂಥದವನಲ್ಲ, ಮಧ್ಯಮ ಪಂಥದವನೂ ಅಲ್ಲ, ನಾನು ಸಂಪೂರ್ಣ ಕನ್ನಡದ ಪಂಥದವರು. ಧನ್ಯವಾದಗಳು ಸರ್. ಖಂಡಿತ ಸರ್. ಈಗ ರಾಜಕೀಯವಾಗಿ ನಾನು ಈ ಮಾತನ್ನು ಹೇಳಿದೆ ಸರ್. ನಾನು ಹೇಳಿದೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಸಾಹಿತ್ಯ ಪರಿಷತ್ತನ್ನು ಮೆರುಗಿದೆ. ಆ ಮೆರುಗಿಗೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾನು ಆ ಭಾಗ ಈ ಭಾಗ ಅಂತಕ್ಕಂಥ ಪ್ರಶ್ನೆ ಕೇಳಿದೆ. ಸವಾಲುಗಳ ಬಗ್ಗೆ ಮಾತಾಡಿದ್ರೆ ಸರ್, ಈಗ ಇದು ನೀವು ಹೇಳಿದ್ರೆ ಆ ಕಾಲದ ವಿಶೇಷವೇನು, ನಾಲ್ಮಡಿ ಕೃಷ್ಣರಾಜರು, ಸರ್ಜಾ ಮಿಸ್ವಾ, ಆ ಕಾಲ ಬೇರೆ. ಈಗ ಜಾಗತೀಕರಣದ ಕಾಲ. ಈ ಜಾಗತೀಕರಣದ ಪ್ರಭಾವದಲ್ಲಿ ಅನೇಕ ಕನ್ನಡ ಶಾಲೆಗಳು ಸರ್ವನಾಶ ಆಗೋಗಿದೆ. ಸರ್ಕಾರವೇ ಕನ್ನಡದ ಶಾಲೆಗಳ ಪುನಶ್ಚೇತನಕ್ಕೆ ಹಿಂದೇಟಾಕ್ಬಿಟ್ಟಿದೆ. ಕನ್ನಡ ಉಳಿದ್ರೆ ಕನ್ನಡಿಗ ಉಳಿತಾನೆ ಅಂತಕ್ಕಂಥ ಇದರಲ್ಲಿ ಕನ್ನಡವನ್ನು ಅನ್ನದ ಭಾಷೆಯಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ನಿಲುವು ಸ್ಪಷ್ಟವಾಗಿ ಸುಮ್ಮನೆ ಮೇಲ್ನೋಟಕ್ಕೆ ಸುಮ್ಮನೆ ತಾಕೀತಾಗ್ತಿದ್ದಾರೆ, ಎಲ್ಲೂ ನಡೀತಾ ಇಲ್ಲ. ಶಿಕ್ಷಣದಲ್ಲಿ ಕನ್ನಡವನ್ನು ಕ್ರಾಂತಿ ಮಾಡಿ ಕನ್ನಡವನ್ನು ಅನ್ನದ ಭಾಷೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಸಾಹಿತ್ಯ ಪರಿಷತ್ತು ಪ್ರಾತಿನಿಧಿಕ ಸಂಸ್ಥೆಯಾಗಿ ಯಾವ ರೀತಿ ಒತ್ತಡವನ್ನು ತಾವು ಬಂದರೆ ಮಾಡ್ಬೋದು ಅಂತಕ್ಕಂಥದ್ದು ನನ್ನ. ಖಂಡಿತವಾಗಿಯೂ ನನ್ನ ನಿಲುವಿನಲ್ಲಿ ಸ್ಪಷ್ಟತೆ ಇದೆ. ಎರಡು ನಿಲುವುಗಳು, ಭಾಳ ಮುಖ್ಯವಾಗಿರ್ತಕ್ಕಂಥ ಎರಡು ನಿಲುವುಗಳಂದರೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಅಗ್ರಸ್ಥಾನ, ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಭಾಷೆಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ಸಹೋದರ ಭಾಷೆಗಳ ಬಗ್ಗೆ ನಮಗೆ ಟೀಕೆ ಇಲ್ಲ ಅಥವಾ ಅದರ ಮೇಲೆ ನಮಗೆ ದ್ವೇಷ ಇಲ್ಲ. ಆದರೆ ಅವರು ಎಲ್ಲರೂ ಸಹಿತ ನಮಗೆ ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾಗೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಸ್ಥಾನ ಹೊರತು ಚಿಕ್ಕಮ್ಮನೇ ಆಗ್ತಾಳೆ, ದೊಡ್ಡಮ್ಮನೇ ಆಗ್ತಾರೆ ಅಂತಕ್ಕಂಥದ್ದು ಒಂದು. ಹಾಗಾಗಿ ಸಾರ್ವಭೌಮನಾಗಿರ್ತಕ್ಕಂಥ ಕನ್ನಡಿಗನಿಗೆ ಕರ್ನಾಟಕದಲ್ಲಿ ಆದ್ಯತೆಯ ಮೇಲೆ ಕೆಲಸ ಸಿಗಬೇಕು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದೇ ಕನ್ನಡ ಅನ್ನದ ಭಾಷೆ ಆಗಬೇಕು. ಈಗ ನಾನು ಇದನ್ನು ಒಂದು ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಅದೇ ನಾನು ದೂರದರ್ಶನಕ್ಕೆ ಬರೋಕ್ಕಿಂತ ಮುಂಚೆ ಕಾರ್ಮಿಕ ಆಯುಕ್ತನಾಗಿದೆ. ಕಾರ್ಮಿಕ ಆಯುಕ್ತನಾದಾಗ ನನಗೆ ಕಾರ್ಮಿಕರ ಹಿತಾಸಕ್ತಿ ಜೊತೆಗೆ ಉದ್ಯೋಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆಳವಾಗಿರ್ತಕ್ಕಂಥ ಅರಿವು ಇದೆ. ಇತ್ತೀಚೆಗೆ ಬ್ಯಾಂಕುಗಳಲ್ಲಿ ಪರೀಕ್ಷೆ ಆಗಬೇಕಾದ್ರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಮಾಡ್ತೀವಿ ಅಂದಾಗ ನಾನು ಬ್ಯಾಂಕಿಂಗ್ ಸೆಕ್ರೆಟರಿ ಅವರಿಗೆ, ಅಂದರೆ ಫೈನಾನ್ಸ್ ಸೆಕ್ರೆಟರಿಗೆ ಮತ್ತು ಯಾರು ಪರೀಕ್ಷೆಯನ್ನು ಮಾಡ್ತಾಯಿದ್ದ ಅವರಿಗೆ ಲೀಗಲ್ ನೋಟಿಸ್ ಕಳಿಸಿದೆ. ನಾನು ಕಾರ್ಮಿಕ ಆಯುಕ್ತನಾಗಿದ್ದೆ, ಜೊತೆಗೆ ಮಾಧ್ಯಮದಲ್ಲಿದ್ದೀನಿ. ನೀವು ಬರೀ ಕನ್ನಡವನ್ನು ಬಿಟ್ಟು ನೀವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಮಾಡಿದರೆ ಕನ್ನಡಿಗರಿಗೆ ಅನ್ಯಾಯ ಆಗತ್ತೆ. ಕನ್ನಡಿಗರು ಉದ್ಯೋಗದಿಂದ ಅವಕಾಶ ವಂಚಿತರಾಗ್ತಾರೆ. ಅದನ್ನು ನೀವು ಮಾಡಲಿಲ್ಲ ಅಂದರೆ ನಾನು ಹೈಕೋರ್ಟಿಗೆ ಹೋಗಿ ನಾನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹುಡುಕಿ ತಡೆಯಾಜ್ಞೆ ತರ್ತೀನಿ ಅಂತ ಹೇಳಿದಾಗ ಪ್ರಾರಂಭ ಆಗಿದೆ. ಇದು ಒಂದನೇದು. ಹೌದು. ಎರಡನೇದಾಗಿ UPSCಲಿ ನಾನು ಸಹಿತ UPSC ಪರೀಕ್ಷೆಯನ್ನು ಬರೆದು ಬಂದಿರತಕ್ಕಂಥದ್ದು. UPSCಯಲ್ಲಿ ಇವತ್ತು ಕನ್ನಡದಲ್ಲಿ ಬರೀಬೋದು. ಆದರೆ ಈ IASಗೆ ಮಾಡ್ತಕ್ಕಂಥ ಪರೀಕ್ಷೆಯಲ್ಲಿ ಪ್ರಿಲಿಮಿನರಿ ಪರೀಕ್ಷೆ ಅಂತ ಅಂದರೆ ಪೂರ್ವಭಾವಿ ಪರೀಕ್ಷೆ ಅಂತ, ಆ ಪೂರ್ವಭಾವಿ ಪರೀಕ್ಷೆ ಕನ್ನಡದಲ್ಲಿ, ಅದನ್ನು ಕನ್ನಡದಲ್ಲಿ ಮಾಡಿಸ್ಬೇಕು ಅಂತಕ್ಕಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲಿ ಇರಬೇಕು ಅಂತಕ್ಕಂಥದ್ದು. ಜೊತೆಗೆ ಖಾಸಗಿ ವಲಯದಲ್ಲಿ, ಯಾಕಂದರೆ ನೋಡಿ, ಕರ್ನಾಟಕ ಸರ್ಕಾರ ಖಾಸಗಿ ವಲಯದವರಿಗೆ ಉತ್ತೇಜನ ಕೊಡೋದಕ್ಕೋಸ್ಕರವಾಗಿ, ಜೊತೆಗೆ ನಮ್ಮ ರಾಜ್ಯವು ಸಹಿತ ಅಭಿವೃದ್ಧಿ ಹೊಂದಬೇಕು, ಕೈಗಾರಿಕೆ ಹಿನ್ನೆಲೆಯಲ್ಲಿ ಆಗಬೇಕು ಅನ್ನೋಂಥದ್ದಕ್ಕೆ ನೀರು, ಎಲೆಕ್ಟ್ರಿಸಿಟಿ ಇವನ್ನೆಲ್ಲವನ್ನು ರಿಯಾಯಿತಿಯಲ್ಲಿ ಕೊಡ್ತಾರೆ. ಆ ರಿಯಾಯಿತಿಯಲ್ಲಿ ಕೊಟ್ಟಾಗ ಅವರಿಗೆ ಒಂದು ಬದ್ಧತೆ ಇರಬೇಕಾಗತ್ತೆ. ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ. ಹಾಗಾಗಿ
ನನಗೆ ಅದರ ಅರಿವಿರೋದ್ರಿಂದ ಮುಂದೆ ನಾನು ಯಾವುದೇ ಈಗ ಏನೋ ಕರೋನಾದಲ್ಲಿ ಸ್ವಲ್ಪ ಕುಸಿದು ಹೋಗಿದೆ. ಹೌದು, ನಾನು ಆ ವಿಷಯಕ್ಕೆ ಬಂದೆ ಸರ್. ಈ ಜಾಗತೀಕರಣದಲ್ಲಿ ಇವಾಗ ಭಾಳ ನಾವು ಬೆಂಗಳೂರಿನ ಗಾರ್ಡನ್ ಸಿಟಿ ಅಂದರೆ ಒಂದು ಹಸಿರು ನಗರ ಅಂತಕ್ಕಂಥದ್ದು ಈಗ ನಾವು ITBT ಸಿಟಿ ಅಂತ ಮಾಡಿದ್ವಿ. ಈ ಜಾಗತೀಕರಣದ ಏನು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಹುಡುಕ್ಬೇಕು ದುರ್ಬೀನ್ ಹಾಕಿ ಕನ್ನಡಿಗರನ್ನ. ನೀವು ಹೇಳ್ದಂಗೆ ಸರ್ಕಾರ ಅವ್ರಿಗೆ ಜಾಗ ಕೊಟ್ಟಿರುತ್ತೆ, ನೀರು ಕೊಟ್ಟಿರುತ್ತೆ, ವಿದ್ಯುತ್ ಕೊಟ್ಟು ಸಕಲ ಸವಲತ್ತುಗಳು ಕೊಟ್ಟಿರ್ತಾರೆ. ಆದರೆ ಕನ್ನಡಿಗರಿಗೆ ಕೆಲಸ ಕೊಡಿ ಅಂತಕ್ಕಂಥದ್ರಲ್ಲಿ ಮಾತ್ರ ಸರಿಯಾಗಿ ಪ್ರಾಮಾಣಿಕವಾಗಿ ಸರ್ಕಾರಗಳು ಪ್ರಯತ್ನಗಳು ಮಾಡ್ತಿಲ್ಲ ಸರ್. ಕೇವಲ ಆ ಉದ್ಯಮಿಗಳು ಕೊಡ್ತಕ್ಕಂಥ ಟ್ಯಾಕ್ಸು ಹಣವೋ ಇನ್ನೊಂದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಅವ್ರ ಜೊತೆ ಸೇರಿಕೊಂಡು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ ಒಂದು ದೃಢವಾದ ನಿಲುವು ಕೊಡಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಭಾಳ ದೃಢವಾಗಿರ್ತಕ್ಕಂಥ ನಿಲುವು. ಯಾವುದೇ ಹೊಸ ಉದ್ಯಮಗಳು ಬಂದರೆ ಅಥವಾ ಉದ್ಯಮಗಳು ಇವತ್ತು ವಿಸ್ತಾರ ಹೊಂದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗಕ್ಕೆ ಅವಕಾಶ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡಿಗರಿಗೆ ಆದ್ಯತೆ ಮೇಲೆ ಕೊಡಲೇಬೇಕು ಅಂತಕ್ಕಂಥದ್ದು. ನಾನು ಒಂದು ಉದ್ಯಮದವ್ರ ಜೊತೆಗೆ ಮೀಟಿಂಗ್ ಮಾಡ್ತೀನಿ, ಖಂಡಿತವಾಗಿ ಒಂದು ಮೀಟಿಂಗ್ ಮಾಡಿ. ಯಾಕಂದರೆ ನಾನು ಕಾರ್ಮಿಕ ಆಯುಕ್ತನಾಗಿದ್ದೆ, ನನಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ಆಡಳಿತದ ಅನುಭವ ಇದೆ. ಹಾಗಾಗಿ ಇದು ಮಾಡ್ತೀನಿ. ಎರಡನೇದಾಗಿ ತಾವು ಹೇಳಿದರೆ ಶಾಲೆಗಳು, ಒಂದೂ ಕನ್ನಡದ ಶಾಲೆಗಳು ಮಾತೃಭಾಷೆ ಶಿಕ್ಷಣ ಅಂತಕ್ಕಂಥ ನಿಲುವಿಗೆ ಇವತ್ತರೆಗೂ ಯಾವುದೋ ಸರಿಯಾದ ಬದ್ಧತೆಯಿಂದ ತೀರ್ಮಾನಗಳಾಗಿಲ್ಲ. ಈಗೇನಾಗಿದೆ ಅಂತಕ್ಕಂಥದ್ದು ತಾನು ಎರಡು ವಿಚಾರ ಹೇಳಬೇಕಾಗಿದೆ. ಒಂದನೇದು, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಒಂದೂ ಕನ್ನಡದ ಶಾಲೆಗಳು ಮುಚ್ಚದೇ ಇರತಕ್ಕಂತಹ ಜಾಗೃತಿಯನ್ನು ವಹಿಸ್ತೀನಿ ಅಂತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ತೀನಿ ಅಂತಕ್ಕಂಥ. ಅದರಲ್ಲಿ ಏನಿದೆ ಅಂದರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದು. ಈಗ 3 ಕಾರಣದಿಂದ ಶಾಲೆಗಳು ಮುಚ್ತಾ ಇದೆ. ಒಂದು, ಕಟ್ಟಡ ಸರಿ ಇಲ್ಲ, ಶಿಕ್ಷಕರಿದೆ, ಕಟ್ಟಡ ಇದೆ ಅಂದರೆ ವಿದ್ಯಾರ್ಥಿಗಳಿದೆ, ಶಿಕ್ಷಕನೆಲ್ಲ ಇದೆ ಅಂದರೆ ಗುಣಮಟ್ಟ. ಇವೆಲ್ಲ ಆಡಳಿತಾತ್ಮಕವಾಗಿರ್ತಕ್ಕಂಥದ್ದು. ಇದನ್ನು ನಾನು ಸರ್ಕಾರದ ಜೊತೆಗೆ ಮಾತನಾಡಬೇಕಾಗತ್ತೆ. ಅದಕ್ಕೆ ನಾನು ಒಂದು ಶಿವರಾಮೇಗೌಡ, ಖಾಸಗಿಯವ್ರಿಗಾಗತ್ತೆ ಅವೆಲ್ಲ ವ್ಯವಸ್ಥೆ, ಸರ್ಕಾರಕ್ಕೆ ಆಗಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಇದನ್ನೇ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಸರ್ಕಾರದ ಜೊತೆಗೆ ನಾವು ನಿರಂತರವಾಗಿರ್ತಕ್ಕಂಥ ಸಂಪರ್ಕ ಹೊಂದಿರಬೇಕಾಗುತ್ತೆ, ನಿರಂತರವಾಗಿರ್ತಕ್ಕಂಥದ್ದು. ಆಮೇಲೆ ಸರ್ಕಾರ, ನಾನು ಯಾವುದೇ ಸರ್ಕಾರ ಇರಲಿ, ನಾನು ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ಸರ್ಕಾರ ಅಂತ ಹೇಳ್ತಾ ಇದ್ದೀನಿ. ಅದು ಸರ್ಕಾರದ ಜೊತೆಗೆ ನಾವು ಸಾಹಿತ್ಯ ಪರಿಷತ್ತು ಸಮನ್ವಯತೆಯೂ ಬೇಕು, ಸೌಹಾರ್ದತೆಯೂ ಬೇಕು. ಸಂಘರ್ಷ ಕನ್ನಡಕ್ಕೆ ಕುತ್ತು ಬಂದಾಗ ಅದಕ್ಕೆ ಸೆಟದ್ ನಿಲ್ಲುವಂತ ಅದನ್ನು ನಾನು ಹೇಳ್ತೀನಿ. ಹೌದು, ನಾನೇನು ಮೊದಲು ಆದ್ಯತೆ, ಆಮೇಲೆ ಹೌದು, ನಾನು ನನ್ನ ನಿಲುವಲ್ಲಿ ಭಾಳ ಸ್ಪಷ್ಟತೆ ಇದೆ. ವಿನಾಕಾರಣವಾಗಿ ಸಂಘರ್ಷ ಮಾಡೋದಿಲ್ಲ, ಸಮನ್ವಯತೆ ಇರಲಿ. ಆದರೆ ಕರ್ನಾಟಕ ಕನ್ನಡಿಗನ ಧೋರಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಮತ್ತು ಸರ್ಕಾರಕ್ಕೂ ನಿಲುವಿನಲ್ಲಿ ಏನಾದ್ರು ವ್ಯತ್ಯಾಸ ಬಂದರೆ ನಾನು ಹೋರಾಟ ಮಾಡೋದಕ್ಕೂ ಸಿದ್ಧವಾಗಿದ್ದೆ. ಆಮೇಲೆ ಹೋರಾಟ ಅಂದರೆ ನಾನು ಬೀದಿಗೂ ಬರೋದಕ್ಕೆ ತಯಾರಿಸ್ತಕ್ಕಂಥ, ನಾನು 4 ಗೋಡೆಯಲ್ಲಿ ಕೂತ್ಕೊಳ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗೋದಿಲ್ಲ. ಆ ವಿಷಯಕ್ಕೆ ಬರ್ತೀನಿ ಸರ್. ಯಾಕಂದರೆ ಸಾಹಿತ್ಯ ಪರಿಷತ್ ಅಂದರೆ ಒಂದು ಮಡಿವಂತಿಕೆ ಇಂಥ ಅಂಟಿತ್ತು. ಹೋರಾಟಗಾರರಿಗೂ ಸಾಹಿತಿಗಳು, ಅವಾಗಲೇ ಇದೆ, ಸಾಹಿತ್ಯ ಅಂದರೆ ಜನಪದ, ಸಾಂಸ್ಕೃತಿಕ, ಇದೆಲ್ಲ ಒಂದು ಕಡೆ ಹೋರಾಟಗಾರರಿಂದ ವಿಭಿನ್ನ ನಿಲುವಾಗಿತ್ತು ಸಾಹಿತ್ಯ ಪರಿಷತ್ತು. ಅದಕ್ಕೊಂದು ತಿರುವು ತೊಟ್ಕೊಂಡ್ರು ನಮ್ಮ ಚಂದ್ರಶೇಖರ್ ಪಾಟೀಲರು, ಚಂಪಾ ಅವರು ಮತ್ತು ನಮ್ಮ ಪುಂಡಲಿಕ ಹಾಲಂಬಿಯವರು ಹೋರಾಟಗಾರ ಸಮೂಹಕ್ಕೆ ಸಾಹಿತ್ಯ ಪರಿಷತ್ತನ್ನು ತೊಗೊಂಡೋದ್ರು. ಆ ಮಡಿವಂತಿಕೆನ ಈಗಾಗಲೇ ಸ್ವಲ್ಪ ಮಟ್ಟಿಗೆ ದೂರ ಆಗಿದೆ ಅನ್ಸುತ್ತೆ. ತಾವು ತಮ್ಮಲ್ಲಿರೋ ಇಚ್ಛಾಶಕ್ತಿ ನೋಡಿದ್ರೆ ಅದು ಸಂಪೂರ್ಣವಾಗಿ ದೂರ ಮಾಡಿ ಹೋರಾಟಗಾರರಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ ಇರುತ್ತೆ ಅಂತ ಮನೋಭಾವವನ್ನು ವ್ಯಕ್ತಪಡಿಸಿದ್ದೀರಾ ಸರ್. ಇಲ್ಲಿ ಆ ಮಡಿವಂತಿಕೆಯನ್ನು ದೂರ ಮಾಡೋದ್ರ ಜೊತೆಗೆ ಹೋರಾಟಗಾರರ ಸೌಮ್ಯತೆಯನ್ನು ಬಳಸ್ಕೊಂಡು ಇನ್ನೂ ಉತ್ಕೃಷ್ಟವಾದ ಕನ್ನಡದ ಕೆಲಸಗಳನ್ನ ಮಾಡ್ಬೋದಲ್ಲ ಸಾಹಿತ್ಯ ಪರಿಷತ್ತು ಅಂತಕ್ಕಂಥ ನನ್ನ ಅಭಿಪ್ರಾಯ ಸರ್. ಕನ್ನಡವನ್ನು ಕಟ್ಟುವುದರಲ್ಲಿ ಅನೇಕರು ತಮ್ಮ ಪಾತ್ರವನ್ನು ವಹಿಸಿದ್ದಾರೆ. ಆ ಪಾತ್ರವನ್ನು ವಹಿಸಿರ್ತಕ್ಕಂಥ ಪಾತ್ರವನ್ನು ಅಳಿಲು ಸೇವೆಯಿಂದ ಹೇಳಿಕೊಂಡು ಎಲ್ಲರೂ ಮಾಡಿರ್ತಕ್ಕಂಥ ಅದನ್ನು ನಾನಿಲ್ಲಿ ಭಾಳ ಗೌರವದಿಂದ ಜ್ಞಾಪಿಸ್ಕೊಳ್ತೀನಿ. ಅದರಲ್ಲಿ ಹೋರಾಟಗಾರರು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಜವಾದ ಹೋರಾಟಗಾರರ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ, ಒಬ್ಬ ಕನ್ನಡ ಭಾಷೆಗೋಸ್ಕರವಾಗಿ ಬೀದಿಗೆ ಬಂದು ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗ್ತಕ್ಕಂಥದ್ದು ಸಾಮಾನ್ಯ ಧೈರ್ಯವ? ಅದಕ್ಕೆ ಎದೆಗಾರಿಕೆ ಬೇಕು. ಅದು ಎದೆಗಾರಿಕೆ ನೀವು ಯಾತಕ್ಕೆ ತೋರಿಸ್ತಾ ಇದ್ದೀರಿ? ಭಾಷೆಗೋಸ್ಕರವಾಗಿ. ಭಾಷೆ ಅಂತಂದರೆ ನಮ್ಮ ಸಂಸ್ಕೃತಿ, ಅಸ್ಮಿತೆ. ನಮ್ಮಲ್ಲಿ ಎಲ್ಲಕ್ಕಿಂತ ಜಾಸ್ತಿ ನಮ್ಮದೇ ಆಗಿರ್ತಕ್ಕಂಥ ಒಂದು ತನ ಇದೆ, ಕನ್ನಡತನ ಅಂತಕ್ಕಂಥ.
ಆ ಕನ್ನಡತನ ಇದೆಯಲ್ಲ, ಕನ್ನಡತನವನ್ನು ಉಳಿಸೋದಕ್ಕೋಸ್ಕರವಾಗಿ ನೀವು ಬೀದಿಗೆ ಬಂದಿರತಕ್ಕಂಥದ್ದು. ನನಗೆ ಯಾರೋ ಒಬ್ಬರು ಹೇಳ್ತಾಯಿದ್ರು, ಸರ್ ಅವ್ರ ಮೇಲೆ ಅಷ್ಟು ಕೇಸಿದೆ ಇಷ್ಟು ಕೇಸಿದೆ ಅಂತಂದಾಗ ನಾನು ಹೇಳಿದೆ, ಕಳ್ತನದ ಕೇಸ್ ಇದೆಯಾ? ನೀವು ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಏನು ಮಾತನಾಡ್ತೀರಿ ಅಂತಕ್ಕಂಥದ್ದು ಅರಿವು ಇರಬೇಕಾಗುತ್ತೆ. ಅವ್ರು ಹಾಕಿಸ್ಕೊಂಡಿರ್ತಕ್ಕಂಥ ಕೇಸುಗಳು. ಕುವೆಂಪು ಅವರು ಹೇಳ್ತಾಯಿದ್ರು, ಕನ್ನಡ ಕಲ್ಲೋ ಸೊಲ್ಲೋ ಕನ್ನಡ ಉದ್ಧಾರ ಆದರೆ ಸಾಕು ಅಂತಕ್ಕಂಥ ಆ ನಿಟ್ಟಿನ ಸಾಹಿತ್ಯ ಪರಿಷತ್ ಇರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್. ಈಗ ಆಮೇಲೆ ನಾನು ಮರೆಯಲ್ಲದೆ ಒಂದು ಹೇಳಬೇಕು, ನೀವೇನು ಹೇಳಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಮಡಿವಂತಿಕೆ ಇತ್ತು ಅಂತ. ಆ ಮಡಿವಂತಿಕೆ ನಮ್ಮಲ್ಲಿ ನಾನು ಬಂದಿರತಕ್ಕಂಥದ್ದು ಏನಂದರೆ ಮಡಿವಂತಿಕೆಯನ್ನು ದೂರ ಇಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಖಂಡಿತ ಸರ್, ಯಾಕಂದರೆ ಅದನ್ನು ನಾನು ಹೇಳ್ತೀನಿ, ನೀವು ಹೇಳ್ಬೇಡಿ ಸರ್, ನಾನು ಹೇಳ್ತೀನಿ ಅದನ್ನು. ಅದಕ್ಕೆ ನಮ್ಮ ಸಂತ ಶಿಶುನಾಳ್ ಶರೀಫರ ಗುರುಗಳಾದಂಥ ಗೋವಿಂದ ಭಟ್ಟರ ವಂಶವೃಕ್ಷ ಕನ್ನಡಕ್ಕೆ ನೀವು ಕಲ್ಪವೃಕ್ಷ ಅಂತಕ್ಕಂಥ ನಿಟ್ಟಿನ ನಾನು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಗೋವಿಂದ ಭಟ್ರ ಹಿನ್ನೆಲೆ ನೀವು ಆ ಒಂದು ವಂಶದ ಕುಡಿ, ನೀವು ಆ ಕುಡಿ ಆಗಿರೋದ್ರೆ ನಿಮ್ಮ ಕನ್ನಡ ಅಸ್ಮಿತೆಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲ್ಪವೃಕ್ಷ ಆಗಿ ನಿಲ್ತೀರ ಅಂತಕ್ಕಂಥ ಕನ್ನಡಿಗರ ಮನೋಭಿಲಾಷೆ ಇದೆ ಅಂತಕ್ಕಂಥದ್ದು ಇದೆ. ಅದ್ರ ಬಗ್ಗೆ ನಾನು ಒಂದು ಮಾತು ತಮಗೆ ಹೇಳ್ತಾ ಇದ್ದೀನಿ. ನಂದು ಇದು ಪ್ರಣಾಳಿಕೆ. ನನ್ನ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ, ಚಳುವಳಿಗಾರರಿಗೆ ಪ್ರತಿನಿಧಿತ್ವ ಇಲ್ಲ, ಪ್ರತಿನಿಧಿತ್ವ ಇಲ್ಲ. ನನ್ನ ಅವಧಿಯಲ್ಲಿ ನಾನು ಸುಮಾರು 26 ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರನ್ನ, ಈಗ ಉದಾಹರಣೆಗೆ ಹೇಳ್ತೀನಿ, ನಾನು ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶದಲ್ಲಿ ಹೇಳಬೇಕಾದ್ರೆ ಜನಪದ ಅಂತೇಳಿ. ಆದರೆ ಇವತ್ತು ಜನಪದದಲ್ಲಿರ್ತಕ್ಕಂಥ, ಜನಪದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಅಥವಾ ಜನಪದ ಕ್ಷೇತ್ರಕ್ಕೆ ಕಾರ್ಯಕಾರಿ ಸಮಿತಿಯಲ್ಲಿ ಮಾಧ್ಯಮ ಇವತ್ತು ನಿಮ್ಮ ಜೊತೆ ಮಾತನಾಡ್ತಕ್ಕಂಥದ್ದು ಮಾಧ್ಯಮ. ನಾನು ಇವತ್ತು ಕೋಟ್ಯಾಂತರ ಜನರನ್ನು ನಾನು ತಲುಪ್ತಾ ಇರ್ತಕ್ಕಂಥದ್ದು ಇವತ್ತು ಮಾಧ್ಯಮದ ಮುಖಾಂತರ. ಮಾಧ್ಯಮದವರಿಗೆ ಸ್ಥಾನ ಇಲ್ಲ. ಹಾಗಾಗಿ ನನ್ನ ಅವಧಿಯಲ್ಲಿ ಮಾಧ್ಯಮದವರಿಗೆ 3 ಸ್ಥಾನಗಳನ್ನು ಕೊಡ್ತಾ ಇದ್ದೀನಿ. ಒಂದು ಮುದ್ರಣ ಮಾಧ್ಯಮ, ಒಂದು ವಿದ್ಯುನ್ಮಾನ ಮಾಧ್ಯಮ, ಇನ್ನೊಂದು ಸಾಮಾಜಿಕ ಜಾಲತಾಣದ ಮಾಧ್ಯಮ. ಹಾಗಾಗಿ ಅಂದರೆ ನನ್ನ ಅವಧಿಯಲ್ಲಿ ಏನಂದರೆ ಶಿವರಾಮಗೌಡರೇ, ಭಾಳ ವಿನಯದಿಂದ ಹೇಳ್ತೀನಿ, ನಮ್ರತೆಯಿಂದ ಹೇಳ್ತಾ ಇದ್ದೀನಿ. ದೂರವಾಗಿರ್ತಕ್ಕಂಥ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ. ಅದೇ ಥರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡ್ತೀನಿ, ಜನಪರವಾಗಿರ್ತಕ್ಕಂಥ ಪರಿಷತ್ತನ್ನು ಮಾಡ್ತೀನಿ, ಜನೋಪಯೋಗಿಯಾಗಿರ್ತಕ್ಕಂಥ ಪರಿಷತ್ತನ್ನು ಮಾಡ್ತೀನಿ. ಸಂತೋಷ ಸರ್, ಸಂತೋಷ. ಹಾಗಾಗಿ ಜನಸಾಮಾನ್ಯರ ಪರಿಷತ್ತಾಗಬೇಕಾದ್ರೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಸಮಪಾಳು ಮತ್ತು ಸಮಬಾಳು, ಅದನ್ನು ಕುವೆಂಪು ಅವರು ಏನು ಹೇಳಿದರು, ಪಾಲು ಮತ್ತು ಸಮಬಾಳು. ಆ ಹಿನ್ನೆಲೆಯಲ್ಲಿ, ಆ ಉದ್ದೇಶದಿಂದ ಹೊರತಕ್ಕಂಥದ್ದನ್ನು ಮಾಡ್ತೀನಿ. ಈಗ ಇನ್ನೊಂದು ಪ್ರಶ್ನೆ ಸರ್ ನಂದು, ಯಾಕಂದ್ರೆ ಜನಸಾಮಾನ್ಯರಲ್ಲಿ ಇರ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ, ವರ್ಷಕ್ಕೊಂದು ಸಾರಿ ನಡೆಯೋ ಒಂದು ಜಾತ್ರೆ, ಸರ್ಕಾರ ಕೊಡೋ ಒಂದಷ್ಟು ಅನುದಾನ, ಆ ಒಂದು ಜಾತ್ರೆ ಅನುದಾನ, ಒಂದಷ್ಟು ನಿರ್ಣಯಗಳು, ಆ ನಿರ್ಣಯಗಳು ಜಾತ್ರೆ ಮುಗಿದು ಮಾರನೇ ದಿವಸವೇ ಕಡತ ಸೇರುತ್ತೆ, ಮೂಲೆ ಸೇರಿಕೊಳುತ್ತೆ. ಇವತ್ತವರೆಗೂ ಯಾವ ನಿರ್ಣಯಗಳು ಅಂಗೀಕಾರ ಆಗಿಲ್ಲ. ಸರ್ಕಾರದ ಮುಂದೆ ಯಾವ ನಿರ್ಣಯಗಳನ್ನು ಪ್ರತಿಷ್ಠೆಯಾಗಿ ಸಾಹಿತ್ಯ ಪರಿಷತ್ ಈ ನಿರ್ಣಯಗಳನ್ನ ಅಂಗೀಕಾರ ಮಾಡುವಂಥ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಿಲ್ಲ. ಹೇಳ್ಬಿಡ್ತೀನಿ ಸರ್, ಇನ್ನು ಮುಂದೆ ನಿರ್ಣಯಗಳು ಬೇಕೋ, ಆಗಿರೋ ನಿರ್ಣಯಗಳೆಲ್ಲ ಅಂಗೀಕಾರ ಮಾಡಿ ಅಂತಕ್ಕಂಥ ಒಂದು ನಿರ್ಣಯ ತೊಗೊಂಡ್ರೆ ಸಾಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ, ಅದೇ ಕನ್ನಡಿಗರ ಅಭಿಪ್ರಾಯ. ಎಷ್ಟು ನಿರ್ಣಯಗಳು, ಅದು ಕಡತದಲ್ಲಿ ಸೇರೋಕ್ಕೆ ಎಷ್ಟು ನಿರ್ಣಯ ಬೇಕು, ಆಗಿರೋ ನಿರ್ಣಯಗಳೆಲ್ಲ ಅಂಗೀಕಾರ ಮಾಡಿ ಒಂದು ನಿರ್ಣಯ ತೊಗೊಂಡ್ರೆ ಸಾಕು ಅಂತಕ್ಕಂಥದ್ದು. ಆಮೇಲೆ ಅನುದಾನಕ್ಕೋಸ್ಕರ ಸರ್ಕಾರದ ಜೊತೆ ನಡೆದ ಸಂಘರ್ಷ ಬೇಡ, ಆದರೆ ನಮ್ಮ ಸ್ವಾಭಿಮಾನವನ್ನು ನಾವು ಯಾವತ್ತೂ ಕೆಡಿಸ್ಕೋಬಾರ್ದು. ಒಂದು ಕಾಲದಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ವಿಧಾನಸೌಧಕ್ಕೆ ಬರ್ತಾರೆ ಅಂದರೆ ಮುಖ್ಯಮಂತ್ರಿಗಳು ಕೆಳಗೆ ಬಂದು ಕರ್ಕೊಂಡು ಹೋಗುವಂಥ ಪದ್ಧತಿ ಇತ್ತು. ಹಿಂದೆ ಮಹಾತ್ಮರು ಸಾಹಿತ್ಯ ಪರಿಷತ್ತನ್ನು ಕಟ್ಟದಂಥವ್ರು. ಆದರೆ ಹೀಗೇನಾಗಿದೆ ಅಂದರೆ, ಸಾಹಿತ್ಯ ಪರಿಷತ್ತಿನ ಇತ್ತೀಚಿನ ಕೆಲವು ಅಧ್ಯಕ್ಷಗಳನ್ನು, ಎಲ್ಲರೂ ಎಲ್ಲ ಅವರೇ ಮುಖ್ಯಮಂತ್ರಿಗಳ ಹಿಂದೆ ಓಡಾಡಿ ಅನುದಾನಕ್ಕೋಸ್ಕರ ಬೇಡುವಂಥ ಪರಿಸ್ಥಿತಿ. ಅದು ಕನ್ನಡಕ್ಕೆ ಮಾಡೋ ಅವಮಾನ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ. ಆ ನಿಟ್ಟಿನಲ್ಲಿದ್ದಾರೆ ಕನ್ನಡಕ್ಕೆ ಅನುದಾನ, ಕನ್ನಡಿಗರ ಹಣ, ಅದು ಕನ್ನಡಿಗರ ಜಾತ್ರೆ, ಕನ್ನಡಿಗರ ಸಮ್ಮೇಳನ, ಅಲ್ಲಿ ಕನ್ನಡಿಗರ ಏಳಿಗೆಯ ಸುದ್ದಿ ಆಗಬೇಕೇ ಹೊರತು ಅಲ್ಲಿ ಬೋರಿ ಭೋಜನ ಇತ್ತು, ಇಷ್ಟು ಲಕ್ಷ ಜನ ಸೇರಿದ್ರು ಅಂತಕ್ಕಂಥದ್ದು ಪ್ರಾಮುಖ್ಯತೆ ಅಲ್ಲ ಅಂತಕ್ಕಂಥದ್ದು ಕನ್ನಡಿಗರ ಅಭಿಪ್ರಾಯ ಸರ್. ಇದಕ್ಕೆ ತಮ್ಮ ಕನ್ನಡಿಗರ ಅಭಿಪ್ರಾಯಕ್ಕೆ ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ ನಾನು. ಏನು ಅಭಿಪ್ರಾಯ ಹೇಳಿದಿರಿ ಅದು ನಿಜವಾಗಿಯೂ ಸಹಿತ ಸತ್ಯವಾಗಿರ್ತಕ್ಕಂಥದ್ದು.
ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆಗಳನ್ನು ನೋಡಿದಾಗ ನಾನು ಅದಕ್ಕೆ ಯಾಕೆ ನಾನು ನಿಬಂಧನೆ ತಂದಿದ್ದೀನಿ ಅನ್ನೋದಕ್ಕೆಂದರೆ ಸಾಹಿತ್ಯ ಪರಿಷತ್ತಿನ ಆಡಳಿತವನ್ನು ಮಾಡ್ತಕ್ಕಂಥವ್ರಲ್ಲಿ ಬಹುಭಾಗ, ಯಾಕಂದರೆ ಇದು ಸಾಹಿತ್ಯ ಪರಿಷತ್ ಅಂದರೆ ಬರೀ ರಾಜ್ಯಾಧ್ಯಕ್ಷರಲ್ಲ, ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕಿನ ಅಧ್ಯಕ್ಷರಿದ್ದಾರೆ, ಘಟಕದ ಅಧ್ಯಕ್ಷರಿದ್ದಾರೆ, ಜೊತೆಗೆ ಇವತ್ತು ಹಳ್ಳಿಗಳಿಗೆ ಹೋಗ್ತಾ ಇದೆ, ಆಮೇಲೆ ವಿದೇಶಗಳಲ್ಲಿದ್ದಾರೆ. ಅದರಲ್ಲಿ ಸಾಹಿತ್ಯ ಪರಿಷತ್ತಿನ ಕಾರ್ಯ ಸಾಧನೆ ಅನ್ನುವಂತಹದ್ರಲ್ಲಿ ಹೇಳ್ತಾರೆ, ಸಮ್ಮೇಳನ ಇದು ಒಂದೇ ಒಂದು ಭಾಗ, ಇದು ಒಂದು ಭಾಗ. ಸಮ್ಮೇಳನದ ಜೊತೆಗೆ ಸಾಹಿತ್ಯೋತ್ಸವ ಮಾಡಬೇಕು, ನಾಡ ಹಬ್ಬ ಮಾಡಬೇಕು. ಈ ನಾಡ ಹಬ್ಬ, ಸಾಹಿತ್ಯೋತ್ಸವ ಅಂತ ಉತ್ಸವಗಳು ನಡಿಬೇಕು ಅಂತಕ್ಕಂಥದ್ದು, ಉಪನ್ಯಾಸಗಳು ನಡಿಬೇಕಂತಕ್ಕಂಥದ್ದು, ಸ್ಪರ್ಧೆಗಳು, ಜೊತೆಗೆ ಕಲಾ ಪ್ರದರ್ಶನ. ಯಾಕಂದರೆ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ ಕಲೆ ಸಂರಕ್ಷಣೆ ಇದೆ. ಜೊತೆಗೆ ವಿಚಾರ ಸಂಕಿರಣಗಳು ನಡಿಬೇಕು, ಗೋಷ್ಠಿಗಳು ನಡಿಬೇಕು, ಕಮ್ಮಟ ಕಾರ್ಯಗಳು ನಡಿಬೇಕು. ಇದಕ್ಕಿಂತ ಎಲ್ಲಾಗಿ ಹೆಚ್ಚಿನದಾಗಿ ಭಾಳ ಜನ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ ಕನ್ನಡ ಶಾಲೆಗಳ ಸ್ಥಾಪನೆ ಇದೆ. ಜನ ಮರ್ತೇ ಬಿಟ್ಟಿದ್ದಾರೆ. ಅದೇ ನಾನು ಹೇಳಿದ್ದು, ಆಗಲಿ ಇವೆಲ್ಲ ಉತ್ಸವಗಳು ನಡೀಲಿ, ಬೇಡ ಅಂತ ಹೇಳಲ್ಲ, ಅದ್ರ ಮುಖ್ಯ ಧ್ಯೇಯೋದ್ದೇಶಗಳು ಮರ್ತು ಬಿಡ್ತೀವಲ್ಲ. ಜೊತೆಗೆ ಕನ್ನಡದ ಸಾಕ್ಷರತೆಯ ಬಗ್ಗೆ ಪ್ರಚಾರವನ್ನು ಮಾಡಬೇಕು ಅಂತಕ್ಕಂಥದ್ದು. ಸಾಕ್ಷರತೆ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಯಾರಿಗೆ ಕನ್ನಡ ಬರದೇ ಇರ್ತಕ್ಕಂಥವ್ರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ. ನೀವೇನು ಹೇಳಿದ್ರಿ, ಇದನ್ನು ನಾನು ಭಾಗಶಃ ಒಪ್ಪಿ. ಬರೀ ಸಾಹಿತ್ಯ ಸಮ್ಮೇಳನಕ್ಕೆ ಗೌರವ ಇದೆ. ಸಾಹಿತ್ಯ ಸಮ್ಮೇಳನದಲ್ಲಿ ನಿರ್ಣಯಗಳಾಗ್ತಕ್ಕಂಥದ್ದನ್ನು ಸಹಿತ ತಾವು ಹೇಳಿದ್ರಿ. ನಾನು ನನ್ನ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟ ಹೇಳಿದ್ದೀನಿ, ಸಾಹಿತ್ಯ ಸಮ್ಮೇಳನವನ್ನು ನಿರ್ಣಯ ಆಗಿರ್ತಕ್ಕಂಥದ್ದಕ್ಕೆ ನಿರ್ಣಯ ಅನುಷ್ಠಾನವನ್ನು ಗೊಳಿಸೋದಕ್ಕೋಸ್ಕರವಾಗಿಯೇ ಒಂದು ಮಾಡ್ತೀನಿ. ನೋಡಿ, ಇದರಲ್ಲಿ ಏನು ಹೇಳಿದೆ ಅಂದರೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೋಸ್ಕರವಾಗಿ ನಿರ್ಣಯ ಅನುಷ್ಠಾನ ಸಮಿತಿ ಅಂತಲೇ ಒಂದು ಮಾಡಿ, ಅವರು ವಿಧಾನಸೌಧಕ್ಕೆ ಹೋಗಿ ಏನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ತುಂಬ ನೋವಿಂದ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಎಸ್ ಎಲ್ ಭೈರಪ್ಪ ಅವರು ಕನಕಪುರದಲ್ಲಿ ಬಹುಶಃ ಅವರು ಅಧ್ಯಕ್ಷರಾಗಿದ್ದರು. ಆವತ್ತಿನ ಸಮಯದಲ್ಲಿ ಗೋಕಾಕ್ ವರದಿ ಮತ್ತು ಕನ್ನಡಿಗರ ಅಸ್ಮಿತೆ ಆಗಿರ್ತಕ್ಕಂಥ ಸರೋಜಿನಿ ಮಹಿಷಿ ವರದಿ, ಇವೆರಡು, ಗೋಕಾಕ್ ವರದಿ ಮತ್ತು ಸರೋಜಿನಿ ಮಹಿಷಿ ವರದಿ, ದಶಕಗಳು 30 ವರ್ಷಗಳು ಕಳೆದೋಯ್ತು, 3 ದಶಕಗಳೇ ಕಳೆದೋಯ್ತು. ಅಂದು ತಗೊಂಡಂಥ ತೀರ್ಮಾನ ಇವೆರಡೂ ಜಾರಿ ಮಾಡಬೇಕು ಸರ್ಕಾರದಿಂದ ಅಂತ ಸಾಹಿತ್ಯ ಪರಿಷತ್ತಿನ ನಿರ್ಣಯಗಳು ಸುಮ್ಮನೆ ನೆಪ ಮಾತ್ರಕ್ಕೆ ನಿರ್ಣಯಗಳಲ್ಲಾಗತ್ತೆ, ಮೂಲೆಗೆ ಬೀಳುತ್ತೆ. ಈ ಎರಡು ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತಕ್ಕಂಥ ಮಾಡಿದಂಥ ಬೃಹತ್ ಆಂದೋಲನ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ, ಸರೋಜಿನಿ ಮಹಿಷಿ ಅವರ ಇವೆರಡು ಬಂದರೆ ಕನ್ನಡಿಗರಿಗೆ ಇದಕ್ಕಿಂತ ಇನ್ನೇನು ಬೇಕಾಗಿದೆ ಸರ್? ಇವೆರಡಕ್ಕೆ ಸಾಹಿತ್ಯ ಪರಿಷತ್ತಲ್ಲಿ ನಿಮ್ಮ ಒಂದು ಆಡಳಿತ ಅವಧಿಯಲ್ಲಿ ಏನಾದರೂ ಬಂದರೆ ಇದಕ್ಕೇನಾದರೂ ಪುನರ್ಜೀವನ ಕೊಡ್ಬೋದಾ ಅಂತಕ್ಕಂಥ ನಾನು ಬಹಳ ನಿಖರತೆಯಿಂದ ಸ್ಪಷ್ಟತೆಯಿಂದ ಹೇಳ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಹೊಸ ಶಿಕ್ಷಣ ನೀತಿ ಬಂದಿದೆ. ಸ್ವಲ್ಪ ಅದ್ರ ಬಗ್ಗೆ ಗೊಂದಲ ಇದೆಯಲ್ಲ ಸರ್? ಗೊಂದಲ ಇರ್ತಕ್ಕಂಥದ್ದನ್ನು ನಾನು ಸ್ವಲ್ಪ ಬದಿಗಿಟ್ಟು 8ನೇ ಕ್ಲಾಸ್ವರೆಗೆ ಇವತ್ತು ಪ್ರಾಥಮಿಕ ಶಿಕ್ಷಣ ಅಂತ ಇರ್ತಕ್ಕಂಥದ್ದು. ನೀವು ಓದಿದಾಗ 4ನೇ ಕ್ಲಾಸ್ವರೆಗೆ, 4ನೇ ಕ್ಲಾಸ್ವರೆಗೆ ಪ್ರಾಥಮಿಕ. ಇವತ್ತು 8ನೇ ಕ್ಲಾಸ್ವರೆಗೂ ಸಹಿತ ನಾವು 2 ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಒಂದು ಮಾತೃಭಾಷೆ, ಇನ್ನೊಂದು ಪ್ರಾದೇಶಿಕ ಭಾಷೆ. ಮಾತೃಭಾಷೆ ಅಂದರೆ ಇಲ್ಲಿ ಇವಾಗ ಕರ್ನಾಟಕದಲ್ಲಿರ್ತಕ್ಕಂಥವರಲ್ಲಿ ಅನೇಕರು ಮಾತೃಭಾಷೆ ತಮಿಳು ಇರ್ಬೋದು, ಮರಾಠಿ ಇರ್ಬೋದು, ಅಲ್ಲ, ಅದು ಪ್ರಾದೇಶಿಕ ಭಾಷೆ, ವಿವಿಧ ಪ್ರಾದೇಶಿಕ ಭಾಷೆಗಳು ಅವ್ರದ್ದು ಮಾತೃಭಾಷೆ ಆಗಿರ್ಬೋದು. ಆದರೆ ಕರ್ನಾಟಕದಲ್ಲಿ ನಮ್ಮ ಆಡಳಿತ ಭಾಷೆ ಪ್ರಾದೇಶಿಕ ಭಾಷೆ ಆಗಿರ್ತಕ್ಕಂಥದ್ದು ಕನ್ನಡ ಅಂತಕ್ಕಂಥದ್ದು. ಅದು ಅನುಷ್ಠಾನಕ್ಕೆ ಬರಲೇಬೇಕು. ನೀವು ಮಾತೃಭಾಷೆ ನೀವು ಮನೆಯಲ್ಲಿ ಗೊಂದಲ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ನಾನು ಸ್ಪಷ್ಟೀಕರಣವನ್ನು ಕೊಡ್ತಕ್ಕಂಥದ್ದು. ಮನೆಯಲ್ಲಿ ಮಾತೃಭಾಷೆ ನೀವು ಮಾತಾಡ್ಕೊಳ್ಳಿ, ಗೌರವದ ನಾವು ಸಹಿತ ಭಾಳ ಗೌರವವನ್ನು ಕೊಡೋಣ. ಈಗ ಉದಾಹರಣೆಗೆ ನಾನು ಕನ್ನಡದವನು, ನಾನು ಇಡೀ ಭಾರತದಲ್ಲಿ ನಾನು ಕೆಲಸವನ್ನು ಮಾಡಿದ್ದೀನಿ. ಉದಾಹರಣೆಗೆ ನಾನು ಗೋವಾ ದೂರದರ್ಶನ ಡೈರೆಕ್ಟರ್ ಆಗಿದ್ದೆ, ನಿರ್ದೇಶಕನಾಗಿದೆ. ಅಲ್ಲಿ ನಾನು ಮನೆಯಲ್ಲಿ ಮಾತನಾಡ್ತಕ್ಕಂಥದ್ದು ಕನ್ನಡ. ಹೊರಗಡೆ ಬಂದಾಗ ಯಾವ ಭಾಷೆ ಇರುತ್ತೆ ಅದು ಮಾತಾಡ. ನಾನು ದೆಹಲಿಯಲ್ಲಿದ್ದೆ. ನಾನು 2013ರಿಂದ 2017ರವರೆಗೆ ಮಾನ್ಯ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಎಲ್ಲ ಕಾರ್ಯಕ್ರಮಗಳ ಉಸ್ತುವಾರಿಯನ್ನು ವಹಿಸ್ತಕ್ಕಂಥದ್ದು. ಅಲ್ಲಿ ಯಾವ ಭಾಷೆಯನ್ನು ಮಾತನಾಡ್ತೀವಿ ಅದನ್ನು ಮಾತಾಡ್ತೀವಿ. ಇಲ್ಲಿ ಏನಿದೆ ಅಂದರೆ, ನಾನು ಅದಕ್ಕೆ ಹೇಳ್ತಕ್ಕಂಥದ್ದು, ನಿಮ್ಮ ಮಾತೃಭಾಷೆ ಏನಿದೆ ಅದು ಮನೆಯಲ್ಲಿ ಮಾತಾಡಿ. ಮನೆಯಿಂದ ಹೊರಗಡೆ ಬಂದಾಗ ಕನ್ನಡದಲ್ಲಿ ಮಾತಾಡಿ. ಅದು ನಮ್ಮ ಅದು ನಿಲುವುದು. ಹಾಗಾಗಿ ಈಗ ಇನ್ನೊಂದು ಹೇಳ್ತೀನಿ ನೋಡಿ,
ನಮ್ಮಲ್ಲಿ ಎಂತಹ ಶ್ರೇಷ್ಠ ಕವಿಗಳು ಬಂದಿದ್ದಾರೆ ಕನ್ನಡದಕ್ಕೆ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಅವ್ರ ಮಾತೃಭಾಷೆ ಕನ್ನಡ ಇರಲಿಲ್ಲ. ಉದಾಹರಣೆಗೆ ಹೇಳ್ತಾನೆ ಅಂದರೆ ಮಾಸ್ತಿಯವರ ಮಾತೃಭಾಷೆ ತಮಿಳು, ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ, ಇಲ್ಲ ಗೋಕಾಕರ ಕನ್ನಡ ಇಲ್ಲ 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 ಇಲ್ಲ. ಈಗ ಗೋಕಾಕರು ಸವಣೂರಿನವರು, ನಮ್ಮೂರಿನವರು. ಹಾಗಾಗಿ ನಮ್ಮೂರಿನಲ್ಲಿ ಏನಿದೆ ಅಂತಂದರೆ ಮುಂಚೆ ಅಂದರೆ ಭಾಳ ಹಿಂದೆ ಅದು ಮುಂಬೈ ಕರ್ನಾಟಕಕ್ಕೆ ಹೋಗಿದ್ದಾಗ ಆವಾಗ ಮರಾಠಿ ಮತ್ತು ಕನ್ನಡ ಮಾತಾಡ್ತಾಯಿದ್ರು. ಆದರೆ ಕೊನೆಗೆ ನಮ್ಮ ಊರಿನಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಇಲ್ಲ ಇಲ್ಲ ಕಾರಂತರು ನಮ್ಮ ಹೌದು ಇಲ್ಲ ಅವು ಕಾರಂತರು ನಮ್ಮ ಕರಾವಳಿಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಕಾರಂತರ ಬಗ್ಗೆ ಈಗ ನಾವು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಡಿ ವಿ ಗುಂಡಪ್ಪನವ್ರದ್ದು ಅವ್ರದ್ದು ಮಾತೃಭಾಷೆ ಇಲ್ಲ ಇಲ್ಲ ಇಲ್ಲ. ಅದು ಅವರು ತೆಲುಗು ಬರ್ತಾಯಿತ್ತು, ತಮಿಳನ್ನು ಚೆನ್ನಾಗಿ ಬರ್ತಾಯಿತ್ತು. ಜಿ ವಿ ರಾಜರತ್ನಂ ಅವ್ರದ್ದು. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನಾನು ಮಲಯಾಳಂ ಹೌದು ಸರ್. ಇವತ್ತು ಇಲ್ಲ ಕೊಂಕಣಿಯವರು. ಈಗ ಎಲ್ಲಕ್ಕಿಂತ ನಾವು ಭಾಳ ಇವತ್ತು ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಅಂತ ಹೇಳ್ತೀವಿ. ಕಬ್ಬನ್ ಅವನ ಮಾತೃಭಾಷೆ ಇಂಗ್ಲೀಷು, ಆದರೆ ಅವನು ಕೊಟ್ಟಿರ್ತಕ್ಕಂಥ ಕನ್ನಡಕ್ಕೆ ಕೊಡುಗೆ ಇನ್ಯಾರು ಇಲ್ಲ. ಕನ್ನಡ ನಿಘಂಟು ಕೊಟ್ಟಂತ ಕಿಟಲ್ ಅವ್ರದ್ದು ಕನ್ನಡ ಭಾಷೆ. ಹಡ್ಸನ್ ಅವ್ರ ಕನ್ನಡ ಶಾಲೆಗಳ ಪುರಸ್ಚೇತನ ತಗೊಂಡು ಅಂದ್ರೆ ಜಾತಿ ಧರ್ಮದ ಎಲ್ಲೇ ಜೈನರು ಕೊಡುಗೆ ಕೊಟ್ಟಿದ್ದಾರೆ, ಮುಸಲ್ಮಾನರು ಕೊಡುಗೆ ಕೊಟ್ಟಿದ್ದಾರೆ, ಹಿಂದೂಗಳು ಎಲ್ಲ ಧರ್ಮದವರು ಕನ್ನಡಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅದರಿಂದ ಕನ್ನಡ ಅಂದ್ರೆ ಅದು ಜಾತಿ ಧರ್ಮಗಳ ಎಲ್ಲೇ ಮೀರಿ ಬೆಳೆದಂಥದ್ದು ಕನ್ನಡ ಅಂತ. ಸರ್ ಕನ್ನಡಕ್ಕೆ ಜಾತಿ ಇಲ್ಲ, ಕನ್ನಡಕ್ಕೆ ಧರ್ಮ ಇಲ್ಲ. ಆಮೇಲೆ ಇದು ಈ ಜಾತಿಯ ಬಂಧನದಿಂದ ನೀವು ಬೇಡಿ ಹಾಕಕ್ಕೆ ಹೋಗ್ಬಿಡಿ ದಯವಿಟ್ಟು. ಅದು ಸಾಹಿತ್ಯ ಪರಿಷತ್ಗೆ ಅದು ಬರಬಾರ್ದು ಅಂತಕ್ಕಂಥ. ಅದರಲ್ಲಿ ನೀವೇನು ಹೇಳ್ತೀರೋ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ನಿಮ್ಮ ನಿಲುವಿಗೆ ನಾನು ಒಪ್ತೀನಿ ಅಂತ. ಕೊನೆಯದಾಗಿ ಸರ್ ತಮ್ಮಲ್ಲಿ ಈಗ ಎಲ್ಲೋ ಸಾಕಷ್ಟು ಪ್ರಮುಖವಾದ ಪ್ರಶ್ನೆಗಳೆಲ್ಲ ಕೇಳಿದ್ದೀವಿ. ನವೆಂಬರಲ್ಲಿ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಗದ್ದುಗೆ, ಪವಿತ್ರವಾದ ಗದ್ದುಗೆ, ಸಮಸ್ತ ಕನ್ನಡಿಗರ ಪ್ರತಿನಿಧಿಸ್ತಕ್ಕಂಥ ಗದ್ದುಗೆ ಮೇಲೆ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು. ಅದು ಏನು ಲಾಭದಾಯಕ ಹುದ್ದೆ ಅಲ್ಲ, ಏನೂ ಇಲ್ಲ, ಆದರೆ ಅದು ಜವಾಬ್ದಾರಿಯುತವಾದಂಥ ಹುದ್ದೆ. ಅದರಿಂದ ಸಮಸ್ತ ಕನ್ನಡಿಗರು ನಿಮಗೆ ಯಾಕೆ ಮತ ನೀಡಬೇಕು, ನಿಮಗೆ ಅವ್ರು ಮತ ನೀಡೋದ್ರಿಂದ ನೀವು ಅವರ ಅಭಿಲಾಷೆಗಳಿಗೆ ತಕ್ಕಂತೆ ಭಾವನೆಯನ್ನು ಸ್ಪಂದಿಸ್ತೀರಾ ಅಂತಕ್ಕಂಥ ನಿಮ್ಮದೇ ನಿಟ್ಟಿನಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಅದಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ಸಾಹಿತ್ಯ ಪರಿಷತ್ ಚುನಾವಣೆ ರಾಜಕಾರಣಿಗಳ ಚುನಾವಣೆ ಥರ ಆಗಬಾರ್ದು. ಇವತ್ತು ಕೆಲವು ಪತ್ರಿಕೆಗಳೆಲ್ಲ ಕೇಳ್ಪಟ್ಟೆ, ಸೂಟ್ ಕೇಸ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಏನೇನೋ ಕೊಡ್ತಾರೆ, ಆಸೆ ಆಮಿಷಗಳು ಕೊಡ್ತಾರೆ. ಸಾಹಿತ್ಯ ಪರಿಷತ್ತಿನ ಮತದಾನಗಳು ಮಾರಾಟಕ್ಕೆ ಹೋಗ್ಬಿಟ್ರೆ ಅದು ಸಾಹಿತ್ಯ ಪರಿಷತ್ತಿನ ಕಟ್ಟಿದಂಥ ಮಹನೀಯರಿಗೆ ಮಾಡ್ತಕ್ಕಂಥ ಅವಮಾನ ಒಂದು, ಕನ್ನಡಕ್ಕೆ ಮಾಡ್ತಕ್ಕಂಥ ಅವಮಾನ. ಅದೇನಾದರೂ ಅಂಥದ್ದು ಪ್ರಯತ್ನಗಳು ನಡೀತಾ ಇದೆಯಾ? ಅದ್ರ ಬಗ್ಗೆ ತಾವು ಸ್ಪಷ್ಟನೆ ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ. ನೀವು ಹೇಗೆ ಪತ್ರಿಕೆಗಳಲ್ಲಿ ಓದಿದ್ದೀರಿ, ತಾವು ಹೇಳಿದ್ರಿ ಪತ್ರಿಕೆಗಳಲ್ಲಿ ಓದಿದ್ದೀನಿ ಅಂತಕ್ಕಂಥದ್ದು, ಪತ್ರಿಕೆಗಳ ಪ್ರಕಟ ಆಗಿರ್ತಕ್ಕಂಥದ್ದು. ನಾನು ಸಹಿತ ವಾಟ್ಸಪ್ ಮೂಲಕ ಅನೇಕ ಈ ಥರ ವಿಷಯಗಳು ಬಂದಿರೋದನ್ನು ನಾನು ನೋಡಿದ್ದೀನಿ. ಸತ್ಯಾಸತ್ಯಗಳ ಬಗ್ಗೆ ನಾನು ಮಾತನಾಡದೆ, ಆದರೆ ಇಂತಹ ಯೋಚನೆಗಳು ಸಹಿತ ಮಾಡ್ತಕ್ಕಂಥದ್ದು, ಆ ಥರ ಬರ್ತಕ್ಕಂಥದ್ದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಸೂಟ್ ಕೇಸ್ ಕೊಡ್ತಕ್ಕಂಥದ್ದಾಗಲಿ ಅಥವಾ ಉಡುಗೊರೆಗಳನ್ನು ಕೊಟ್ಟು ಕನ್ನಡಿಗರ ಮತವನ್ನು ನೀವು ಖರೀದಿ ಮಾಡ್ತೀವಿ, ವ್ಯಾಪಾರೀಕರಣ ಮಾಡ್ತಾ ಇದ್ದೀರಿ ಅಂತಂದರೆ ನಾನು ಒಂದೇ ಒಂದು ಹೇಳಬೇಕು ಅಂದರೆ ತಾಯಿ ಭುವನೇಶ್ವರಿಗೆ ಮಾಡ್ತಕ್ಕಂತಹ ಅಪಮಾನದ ಜೊತೆಗೆ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಖಂಡಿತ. ಹಾಗಾಗಿ ಕನ್ನಡಿಗರು ಇದನ್ನು ಕ್ಷಮಿಸೋದಿಲ್ಲ. ನಾನು ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿರ್ತಕ್ಕಂಥ ಸೇವಾಕಾಂಕ್ಷಿ. ನಾನು ಸೇವಕರಾಗೇ ಬರಬೇಕು. ಹೌದು, ನಾನು ಸೇವಕರಾಗಿ ಬರ್ತಕ್ಕಂಥ ವಿಚಾರದಲ್ಲಿ ನಂದೊಂದು ಪ್ರಶ್ನೆ ಅದೇ ಕೇಳಿದೆ. IAS ಅಧಿಕಾರಿ ಹಿಂದೆ ಯಾರು IAS ಅಧಿಕಾರಿ ಬಂದಂಥವ್ರಿಗೆ IAS ಅಧಿಕಾರಿಗಳ ಆಡಳಿತ ಅದು ಹಿಡಿತಾ ಅದು ಹುದ್ದೆಯಲ್ಲಿ, ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗದ್ದುಗೆಗೆ ಬಂದಾಗ ಕನ್ನಡದ ಸಮೂಹದ ಮೇಲ್ವಿಚಾರಕರು, ಕನ್ನಡದ ಸೇವಕರು ಅಂತಕ್ಕಂಥ ಭಾವನೆಯಲ್ಲಿ ನಡೀಬೇಕು ಅಂತ ನಾನು ಅದನ್ನೇ ನನ್ನ ಭಾಳ ನೀವೇನು ಯೋಚನೆ ಮಾಡಿದ್ದೀರಿ ಅದನ್ನು ನಾನು ಖಂಡಿತವಾಗಿ ಹೇಳ್ತೀನಿ. ನಾನು ಇವತ್ತು ಬಹಳ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ. ನಾನು ದೂರದರ್ಶನದಲ್ಲಿ ನಿವೃತ್ತಿ ಹೊಂದಿದ ಮೇಲೆ ಇಲ್ಲಿ ಪುನರ್ವಸತಿಗಾಗಿ ಬಂದಿಲ್ಲ, ಅಥವಾ ವಿಸಿಟಿಂಗ್ ಕಾರ್ಡಲ್ಲಿ ನಾನು ಯಾವುದೋ ಒಂದು ಹಾಕ್ಕೊಂಡ್ಬಿಟ್ಟು ಹೋಗಿ ಕೊಡೋದಕ್ಕೆ ಬಂದಿಲ್ಲ. ನಾನು ಅಭ್ಯರ್ಥಿ ಅಂತ ಗುರುತಿಸ್ಕೊಂಡಿಲ್ಲ, ಸ್ಪರ್ಧಿ ಅಂತ ಗುರುತಿಸ್ಕೊಂಡಿಲ್ಲ, ಸೇವಾಕಾಂಕ್ಷಿ ಅಂತಕ್ಕಂಥದ್ದು. ಅದರಲ್ಲಿ ಸಹಿತ ನಾನು ಭಾಳ ಸ್ಪಷ್ಟವಾಗಿ ಭಾಳ ಜಾಗೃತಿಯಿಂದ ಕೆಲವು ಶಬ್ದಗಳನ್ನು ಉಪಯೋಗ ಮಾಡಿದ್ದೀನಿ.
ನಾನೇನು ಹೇಳಿದ್ದೀನಿ ಅಂದರೆ ಈ ನಾಡಿನ ಸಾಹಿತ್ಯ, ಸಂಸ್ಕೃತಿ, ನಾಡು, ನುಡಿ, ನೆಲ, ಜಲದ ಪ್ರಾಮಾಣಿಕ ಸೇವೆಗಾಗಿ ಒಬ್ಬ ಕ್ರಿಯಾಶೀಲ ಸಂಘಟಕನಾಗಿ, ಕನ್ನಡ ಪರ ಕಾರ್ಯಕರ್ತನಾಗಿ, ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡದ ಪರಿಚಾರಕನಾಗಿ ನಾನು ಬರ್ತಾ ಇದ್ದೀನಿ. ಅಧಿಕಾರ ಆಗಲಿ ಇದು ಯಾವುದೇ ನನಗೆ ವ್ಯಾಮೋಹನೂ ಇಲ್ಲ ಅಥವಾ ನನಗೆ ಪುನರ್ವಸತಿ ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥದ್ದು. ಜೊತೆಗೆ ತಾವೇನು ಹೇಳಿದ್ರಿ, ಕನ್ನಡಕ್ಕೆ ಯಾವುದೇ ನನಗೆ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದನ್ನು ನಾನು ದೂರದರ್ಶನದ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂತಹ ದೂರದರ್ಶನವನ್ನು ಸಂಪೂರ್ಣವಾಗಿ ನಾನು ಕನ್ನಡೀಕರಣವನ್ನು ಮಾಡಿದೆ. ಕನ್ನಡದ ಬೋರ್ಡ್ಗಳಿರಲಿಲ್ಲ. ಎರಡನೇದಾಗಿ ಗೌಡ್ರೆ, ನಾನು ಬಂದಾಗ DD9 ಅಂತ ಕರಿತಾ ಇದ್ದರು. ಕನ್ನಡದ ಹೆಸರಿರಲಿಲ್ಲ. ಚಂದನ ಅಂತಕ್ಕಂಥ ಹೆಸರು ಬಂತು. ಚಂದನ ಅಂದರೆ ಗಂಧ, ಶ್ರೀಗಂಧ, ಕನ್ನಡಿಗರ ಅಸ್ಮಿತೆ ಇದು. ನಾವು ಇವತ್ತು ಗಂಧದ ಗುಡಿ ನೋಡಿದಾಗ ನಮಗೆ ಎಂಥ ಹೆಮ್ಮೆ ಅನ್ಸುತ್ತೆ. ಮತ್ತು ಗಂಧ, ಹೌದು, ಇಲ್ಲ ಕಸ್ತೂರಿ ಅಂದರೆ ವಾಸನೆ ಬರ್ತಕ್ಕಂಥ, ಸುವಾಸನೆ ಬರ್ತಕ್ಕಂಥ. ಹಾಗಾಗಿ ನಮ್ಮ ಅಸ್ಮಿತೆಯನ್ನು, ಜೊತೆಗೆ ದೂರವಾಗಿರ್ತಕ್ಕಂಥ ಕನ್ನಡ ಸಂಸ್ಕೃತಿಯಿಂದ ದೂರವಾಗಿರ್ತಕ್ಕಂಥ, ಭಾಷೆಯಿಂದ ದೂರವಾಗಿರ್ತಕ್ಕಂತಹ ಆ ದೂರದರ್ಶನದಲ್ಲಿ ಕನ್ನಡತನವನ್ನು ಮೆರೆಸಿದೆ. ಅದೇ ಮರೆಯಾಗಿರ್ತಕ್ಕಂಥ ಕನ್ನಡವನ್ನು ನಾನು ಮೆರೆಸಿದೆ. ಹಾಗೆ ಅದಕ್ಕೋಸ್ಕರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಕನ್ನಡಿಗರ ಪರಿಷತ್ತಾಗಬೇಕು. ಪ್ರತಿಯೊಬ್ಬ ಕನ್ನಡಿಗನೂ ಸಹಿತ ಹೆಮ್ಮೆಯಿಂದ ನಮ್ಮ ಕನ್ನಡದ ಸಾಹಿತ್ಯ ಪರಿಷತ್ತು ಅನ್ನುವಂತಹ ಗೌರವದಿಂದ ಬರಬೇಕು. ತಾವು ಹೇಳಿದ್ರಿ, ಇದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ. ಇವತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಲ್ಲಿ 3,40,000 ಇಲ್ಲ ಸದಸ್ಯರಿದ್ದಾರೆ. ಮತದಾರರು 3,10,000 ಜನ ಇದ್ದಾರೆ. ಆದರೆ ನನ್ನ ಅವಧಿಯಲ್ಲಿ ಇದು 7 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಕನ್ನಡಿಗರಲ್ಲಿ, ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನಸಂಖ್ಯೆಯಲ್ಲಿ 3,40,000 1% ಆಗಲಿಲ್ಲ. ಹಾಗಾಗಿ ನನ್ನ ಅವಧಿಯಲ್ಲಿ 5 ವರ್ಷಗಳ ಅವಧಿಯಲ್ಲಿ ಕನಿಷ್ಠ ನಾನು 1 ಕೋಟಿ ಕನ್ನಡಿಗರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇರಬೇಕು ಅನ್ನುವಂಥ ಗುರಿಯನ್ನು ಹೊಂದಿದ್ದೀನಿ. ಆ ಗುರಿಯನ್ನು ಹೊಂದಿ, ಜೊತೆಗೆ ಕನ್ನಡ ಅನ್ನದ ಭಾಷೆ ಆಗಬೇಕು, ಕನ್ನಡದ ಶಾಲೆಗಳು ಉಳಿಬೇಕು, ಬೆಳಿಬೇಕು, ಕನ್ನಡದ ಅಸ್ಮಿತೆ ಎಲ್ಲ ಕಡೆ ಬರಬೇಕು, ಪ್ರತಿಯೊಬ್ಬರು ಸಹಿತ ಕನ್ನಡಿಗ ಅನ್ನುವಂಥ ಹೆಮ್ಮೆಯನ್ನು ತರ್ತಕ್ಕಂಥ ಕೆಲಸವನ್ನು ತಮ್ಮಲ್ಲಿ ಒಬ್ಬನಾಗಿ, ಇವ ಯಾರವ ಅನ್ನಲ್ಲದೆ ಇವ ನಮ್ಮವ ಅನ್ನುವಂಥ ಭಾವನೆಯಿಂದ ಎಲ್ಲರೂ ಸೇರಿ ಒಟ್ಟಿಗೆ ಕಟ್ಟತಕ್ಕಂಥದ್ದು ನನ್ನಲ್ಲಿ ಭಾಳ ಪ್ರಾಮಾಣಿಕವಾಗಿದೆ. 21 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾಯಿದ್ದಾರೆ. ನಾವು ಯಾರೂ ಸಹಿತ ಪ್ರತಿಸ್ಪರ್ಧಿಗಳಲ್ಲ, ನಾವು ಸಹಸ್ಪರ್ಧಿಗಳು. ನಾವು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ತಾ ಇಲ್ಲ. ನಾನು ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಇದೆ. ಯಾತಕ್ಕಂದರೆ 252 ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಮೊದಲನೇ ಬಾರಿಗೆ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು ನನ್ನ ಜೊತೆಗೆ ನೇರವಾಗಿರ್ತಕ್ಕಂಥ ಚುನಾವಣೆ ಪ್ರಚಾರದಲ್ಲಿ ಬಂದಿರತಕ್ಕಂಥವ್ರು. ಅವರು ಕನ್ನಡದಲ್ಲಿ ಹೈಕೋರ್ಟ್ನಲ್ಲಿ ಮೊದಲನೇ ಬಾರಿಗೆ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ನ್ಯಾಯಮೂರ್ತಿ ಅರ್ಲಿ ನಾಗರಾಜ್ ಅವರು ನಮ್ಮ ಜೊತೆಗೆ ಬಂದರು. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರರು ತೋರಿಸಿದಂತಹ ಪ್ರೀತಿ, ಆದರ, ವಿಶ್ವಾಸ, ಜೊತೆಗೆ ಕೊಟ್ಟಿರ್ತಕ್ಕಂತಹ ಬೆಂಬಲ, ಹೇಳಿರ್ತಕ್ಕಂತಹ ಮಾತುಗಳು, ಇವೆಲ್ಲಗಳ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಗೆದ್ದು ಬರ್ತೀನಿ ಅನ್ನುವಂತಹದ್ದು. ಆದರೆ ಚುನಾವಣೆ ಇರೋ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮತವೂ ಸಹಿತ ಭಾಳ ಮುಖ್ಯ. ಹಾಗಾಗಿ ಪ್ರತಿಯೊಂದು ಮತದ ಹಿಂದ್ಗಡೆ ಒಬ್ಬ ಕನ್ನಡಿಗ ಇದ್ದಾನೆ, ಕನ್ನಡದ ಪರಿಚಾರಕರಿದ್ದಾರೆ, ಕನ್ನಡದ ಸೇವಕರಿದ್ದಾರೆ, ಕನ್ನಡದ ಹೋರಾಟಗಾರರಿದ್ದಾರೆ. ಅಂತಹ ಕನ್ನಡಿಗರಿಗೆ ನಾನು ವಿನಯದಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ದಯವಿಟ್ಟು ನಾವು 21 ಅಭ್ಯರ್ಥಿಗಳು ಇರ್ತಕ್ಕಂಥ ಮತಪಟ್ಟಿಯಲ್ಲಿ ನನ್ನದು 6ನೇ ಸ್ಥಾನದಲ್ಲಿದೆ. ಇದೇ ಮತಪಟ್ಟಿಯ ಮಾದರಿ. ಆ 6ನೇ ಸ್ಥಾನದಲ್ಲಿರ್ತಕ್ಕಂಥ ನನ್ನ ಹೆಸರಿನ ಮುಂದುಗಡೆ ಛಾಯಾಚಿತ್ರವೂ ಸಹಿತ ಇದೆ. ಹಾಗಾಗಿ ತಾವು ದಯವಿಟ್ಟು ನನಗೆ ಮತವನ್ನು ಹಾಕಿ ಅತಿ ಹೆಚ್ಚು ಅಂತರದಿಂದ, ದಾಖಲೆ ಅಂತರದಿಂದ ಗೆಲ್ಲಿಸಿ ಅಂತ ಬಹಳ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತಾ, ಮುಂದೆ ನಾವು ನೀವು ಒಟ್ಟಿಗೆ ಸೇರಿ ಹೊಸ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟೋಣ ಅಂತ ಹೇಳ್ತಾ, ಗೌಡ್ರೆ ತಮ್ಮ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ಹಾಗೆ ವೀಕ್ಷಕರು ಸಹಿತ TV12 ನೋಡ್ತಕ್ಕಂಥ ವೀಕ್ಷಕರಿಗೂ ಸಹಿತ ಬಹಳ ಕೃತಜ್ಞತಾಪೂರ್ವಕದಿಂದ ನಮಸ್ಕಾರಗಳನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ಕನ್ನಡ ತಾಯಿಯ ರಥವನ್ನು ಎಲ್ಲರೂ ಸೇರಿ ಎಳೆಯೋಣ ಅಂತಕ್ಕಂಥ ಒಂದು ಕೊನೆಯ ಸಂದೇಶವನ್ನು ಕೊಡೋದ್ರ ಮುಖಾಂತರ
ದೊಡ್ಡ ಸವಾಲುಗಳನ್ನ ಸಹ ನಾನು ಸ್ವೀಕರಿಸಿದ್ದೀನಿ, ಅದನ್ನು ನಾನು ಈಡೇರಿಸ್ತೀನಿ ಅಂತಕ್ಕಂಥ 1 ಕೋಟಿ ಸದಸ್ಯತ್ವವನ್ನು ಮಾಡ್ತಕ್ಕಂಥ ಗುರಿಯನ್ನಿಟ್ಟಿದ್ದೀನಿ ಅಂತಕ್ಕಂಥ ಮಾತು ಹೇಳಿದ್ರಿ. ಭಾಳ ಸಂತೋಷ ಆಯಿತು ನಮಗೆ. ವೀಕ್ಷಕರೇ, ಇಲ್ಲಿವರೆಗೂ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿ ಅವರ ಸಂದರ್ಶನವನ್ನು ಕೇಳಿದ್ರಿ. ಭಾಳ ಕನ್ನಡದ ಅಸ್ಮಿತೆ ಬಗ್ಗೆ ನಾವೇನು ಪ್ರಶ್ನೆ ಮಾಡಬಾರ್ದು, ಅವ್ರ ಹೆಸರಲ್ಲೇ ಆ ಕನ್ನಡತನ ಇದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.